ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಹ್ಯಾಶ್ಟ್ಯಾಗ್ ಜಸ್ಟಿಸ್ ಫಾರ್ ಅತುಲ್ ಸುಭಾಷ್. ಕಳೆದ ಒಂದು 10 ದಿನದಿಂದ, ಅದರಲ್ಲೂ ಲಾಸ್ಟ್ 1 ವೀಕ್ ಇಂದ ರೀಜನಲ್ ನ್ಯೂಸ್ ಮೀಡಿಯಾದಿಂದ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಅಗ್ರೆಷನ್ ನ ಜೊತೆಗೆ, ಸಿಂಪತಿಯ ಜೊತೆಗೆ, ಅಂಡ್ ಯಾವ ಒಂದು ಸಬ್ಜೆಕ್ಟ್ ಅನ್ನ ನಾವು ಮಾತಾಡೋದು ಅಷ್ಟು ದೊಡ್ಡ ವಿಚಾರ ಅಲ್ವೇ ಅಲ್ಲ ಅಂತ ಅನ್ಕೊಂಡಿದ್ವಿ. ದಾಟ್ ಈಸ್ ಇನ್ ದ ಟಾಕ್. ಏನ್ ವಿಷಯ ಅನ್ನೋದನ್ನ ನೀವು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ, ಹಾಗೆ ಈಗ ಒಂದು ವೀಕ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ನಡೆದಿದೆ ಅನ್ನೋದಕ್ಕೆ ರಿಲೇಟೆಡ್ ಆಗಿ 100% ತಿಳ್ಕೊಂಡಿರ್ತೀರಾ. ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಅತುಲ್ ಸುಭಾಷ್ ಅನ್ನುವ ಹೆಸರನ್ನ ಕೇಳದೇ ಇರುವಂತಹ ವ್ಯಕ್ತಿ ಇಲ್ಲ ಅಂತಾನೆ ಹೇಳ್ಬಹುದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಒಬ್ಬ 34 ವರ್ಷ ವಯಸ್ಸಿನ ವ್ಯಕ್ತಿ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಷ್ಟರ ಮಟ್ಟಿಗೆ 24 ಪುಟದ ಒಂದು ಸೂಸೈಡ್ ನೋಟ್ ಅನ್ನ ಬರೆದಿಟ್ಟು, ಒಂದು ಲಾಂಗ್ ವಿಡಿಯೋವನ್ನ ಮಾಡ್ಬಿಟ್ಟು ಆತ್ಮಹತ್ಯೆಗೆ ಶರಣಾಗ್ತಾರೆ. ಅಂದ್ರೆ ಅದನ್ನ ಆತ್ಮಹತ್ಯೆ ಅಂತ ಕರೆಯೋದಕ್ಕಿಂತ ಬದಲಾಗಿ ಐ ವುಡ್ ಲೈಕ್ ಟು ಕಾಲ್ ಇಟ್ ಆಸ್ ಲೀಗಲ್ ಕೋಲ್ಡ್ ಬ್ಲಡೆಡ್ ಮರ್ಡರ್. ಯಾಕೆ ಅನ್ನೋದನ್ನ ಈ ಒಂದು ಎಪಿಸೋಡ್ ನಲ್ಲಿ ಹೇಳ್ತೀನಿ. ಹಾಗೆ ಯಾವ ಒಂದು ಸೆಕ್ಷನ್ ಈ ಒಂದು ಸಮಾಜದಲ್ಲಿ ಪೇಟ್ರಿಯಾರ್ಕಿ ಅನ್ನೋದು ಯಾವಾಗ ತಾಂಡವ ಆಡ್ತಾ ಇತ್ತು, ಅಂತಹ ಸಂದರ್ಭದಲ್ಲಿ ಸ್ತ್ರೀಯನ್ನ ರಕ್ಷಣೆ ಮಾಡಬೇಕು ಅನ್ನುವ ಒಳ್ಳೆ ಉದ್ದೇಶದಿಂದ ಇತ್ತು, ಅದನ್ನೇ ಕೆಲವು ಜನ ಸೋ ಕಾಲ್ಡ್ ಹೆಂಗಸರು ಯಾವ ರೀತಿ ಮಿಸ್ಯೂಸ್ ಅನ್ನ ಮಾಡಿಕೊಂಡು ಅದೇ ಸಮಾಜಕ್ಕೆ ಕಂಟಕ ಪ್ರಾಯ ಆಗ್ತಾ ಇದ್ದಾರೆ. ಜೊತೆಗೆ ಏನು ನಾರ್ಮ್ ಇತ್ತಲ್ಲ, ಮರ್ದ್ ಕೋ ದರ್ದ್ ನೈ ಹೋ ಸಕ್ತಾ ಅಂತ, ಅದನ್ನ ಬ್ರೇಕ್ ಮಾಡುವಂತಹ ಒಂದು ಹೈ ಟೈಮ್ ಇದು ಅಂತ ಹೇಳ್ಬಹುದು. ಜೊತೆಗೆ ಕೇವಲ ಅತುಲ್ ಸುಭಾಷ್ ಮಾತ್ರ ಅಲ್ಲ, ಅತುಲ್ ಸುಭಾಷ್ ನಂತಹ ಸಾವಿರಾರು ಲಕ್ಷಾಂತರ ಜನ ಗಂಡಸರು ಹೆಸರಿಗೆ ಮಾತ್ರ ಪಾಪ ಗಂಡಸರಾಗಿದ್ದು ಆಕ್ಚುಯಲ್ ವಿಕ್ಟಿಮ್ ಆಗಿರ್ತಾರೆ. ಆಲಿಮನಿ ಅನ್ನೋ ಹೆಸರಿನಲ್ಲಿ ಯಾವ ರೀತಿ ಅವರ ಜೀವನ, ಹೇಗೆ ಅತುಲ್ ಸುಭಾಷ್ ಅವರ ಈ ಡೆತ್ ನೋಟ್ ಅಲ್ಲಿ ಹೇಳ್ತಾರಲ್ಲ, ನಾನು ಏನ್ ಅರ್ನ್ ಮಾಡ್ತಾ ಇದ್ದೀನೋ ಅದು ನನ್ನ ವೈರಿಗಳನ್ನ ಬೆಳೆಸ್ತಾ ಇದೆ. ಅಂದ್ರೆ ಅವ್ರು ಏನ್ ಸ್ಯಾಲರಿ ಪಡ್ಕೊಳ್ತಾ ಇದ್ದಾರೆ ಅಥವಾ ಏನ್ ಅವ್ರು ಕಷ್ಟಪಟ್ಟು ಬದುಕನ್ನ ಕಟ್ಕೊಳ್ಳೋಕೆ ಅಂತ ಟ್ರೈ ಮಾಡ್ತಿದ್ದಾರೆ, ಅದೆಲ್ಲದೂ ಮಾಡ್ತಾ ಇರೋದು ಯಾವ ವ್ಯಕ್ತಿ ಅವ್ರ ವಿರುದ್ಧ ಕೇಸನ್ನ ಹಾಕಿದ್ದಾರೆ ಅವರನ್ನ ಬಲಿಷ್ಠ ಮಾಡ್ತಾ ಇದೆ ಅಂತ ಹೇಳ್ತಿದಾರಲ್ಲ. ಸೊ ಇದನ್ನ ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತೀನಿ. ಜೊತೆಗೆ ಎಲ್ಲಿ ಸಮಸ್ಯೆ ಅನ್ನೋದು, ನಾವು ಎಲ್ಲಿ ಅನ್ನೋದನ್ನ ಗುರ್ತಿಡಿದ್ವಿ ಅಂತಂದ್ರೆ ಅದರಿಂದ ಹೊರಬಡುವಂತಹ ಪ್ರಯತ್ನವನ್ನ ಮಾಡೋಕೆ ಈಸಿ ಆಗುತ್ತೆ. ಜೊತೆಗೆ ಈ ಪೂರ್ತಿ ಕೇಸ್ ಇದೆ ಅಲ್ವಾ, ದಿಸ್ ಇಸ್ ಅ ಟೈಟ್ ಸ್ಲ್ಯಾಪ್ ಆನ್ ಇಂಡಿಯನ್ ಜುಡಿಷಿಯರಿ. ಡಿಸ್ಕ್ಲೇಮರ್, ನಾನು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಮಾಡಬೇಕು ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಸರಿ ಇಲ್ಲ ಅನ್ನುವಂತಹ ಧೋರಣೆಯನ್ನ ತಳೆದು ಈ ಮಾತನ್ನ ಹೇಳ್ತಾ ಇಲ್ಲ. ಆದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಲೋಪದೋಷ ಅನ್ನೋದು, ಕೆಲವೊಂದಷ್ಟು ಹುಳಗಳಿರ್ತಾವಲ್ಲ, ಆ ಒಂದು ವ್ಯವಸ್ಥೆಯ ಭಾಗವಾಗಿ ಇದ್ದುಕೊಂಡು ಆ ವ್ಯವಸ್ಥೆಯನ್ನ ಹೇಗೆ ದುರುಪಯೋಗ ಮಾಡ್ಕೊಳ್ಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಇನ್ಕ್ಲೂಡಿಂಗ್ ಈ ಕೇಸ್ ನಲ್ಲಿ ಬರುವಂತಹ ಜಡ್ಜ್, ಜೌನ್ಪುರದ ಜಡ್ಜ್ ಯಾರಿದ್ದಾರೆ, ರೀತಾ ಕೌಶಿಕ್, ಹಾಗೆ ಆ ಲಾಯರ್ ಯಾರಿದ್ದಾರೆ, ಈ ಅತುಲ್ ಸುಭಾಷ್ ವಿರುದ್ಧ ಕೇಸನ್ನ ಹಾಕಿ ಯಾವ್ಯಾವ ಸೆಕ್ಷನ್ ಅನ್ನ ಹಾಕ್ಬೇಕು, ಹೆಂಗೆ ಹೆರಾಸ್ ಮಾಡ್ಬೇಕು, ಹೆಂಗೆ ಮನಿ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು, ಇದೆಲ್ಲದನ್ನ ಆತನ ಹೆಂಡತಿಗೆ ಹೇಳಿಕೊಟ್ಟಿರುವಂತಹ ಲಾಯರು ಸೇರಿದ ಹಾಗೆ ಇಂಥವ್ರು ಎಲ್ಲಿವರೆಗೂ ಇರ್ತಾರೋ, ನಮ್ಮ ಇಂಡಿಯನ್ ಜುಡಿಷಿಯರಿ ಸಿಸ್ಟಮ್ ಅನ್ನೋದು ಆಲ್ರೆಡಿ ಸ್ಲೋ ಅಂತ ಪ್ರಪಂಚದಾದ್ಯಂತ ಏನ್ ಟೇಕ್ ಆಲ್ರೆಡಿ ತಗೊಂಡಿದೆ, ಅಂಥದ್ರಲ್ಲಿ ಇಂತಹ ಹುಳುಗಳೆಲ್ಲ, ಕ್ರಿಮಿ ಕೀಟಗಳೆಲ್ಲ ಅದರ ಭಾಗವಾಗಿದ್ರು ಅಂತಂದ್ರೆ ನಮ್ಮ ಜಸ್ಟಿಸ್ ಅನ್ನೋ ಪದ ಇದೆ ಅಲ್ಲ, ಆ ಪದಕ್ಕೆ ಅರ್ಥನೇ ಇರೋದಿಲ್ಲ. ಜೊತೆಗೆ ಅತುಲ್ ಸುಭಾಷ್ ನಂತಹ ಬಹಳಷ್ಟು ಜನ ಯಾರ್ಯಾರು ಆಲ್ರೆಡಿ ಇವಾಗ ಅಟ್ಲೀಸ್ಟ್ ಅತುಲ್ ಸುಭಾಷ್ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದ್ರು, ಅವರು ಡಾಕ್ಯುಮೆಂಟ್ ಅನ್ನ ಮಾಡಿದ್ರು, ಆ ಕಾರಣದಿಂದ ಅತುಲ್ ಸುಭಾಷ್ ನಂತಹ ಸಾವಿರಾರು ಗಂಡಸರ ಸಮಸ್ಯೆಗೇನು ಅನ್ನೋದನ್ನ ಅವರು ಹೈಲೈಟ್ ಮಾಡಿ ಹೋದ್ರು, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಅವರ ಪ್ರಾಣ ಹೋಗಿರೋದನ್ನ ಇವತ್ತಿಗೂ ನಾನು ಜಸ್ಟಿಫೈ ಮಾಡೋದಿಲ್ಲ ಅಥವಾ ಸಪೋರ್ಟ್ ಮಾಡೋದಿಲ್ಲ, ಬಟ್ ಐ ವುಡ್ ಲೈಕ್ ಟು ಕಾಲ್ ಇಟ್ ಆಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ಬಿಕಾಸ್ ಇದು 24 ಪುಟಗಳ ಅವರ ಡೆತ್ ನೋಟ್ ಇರಬಹುದು ಅಥವಾ ಅಷ್ಟು ಕ್ಲಾರಿಟಿಯೊಂದಿಗೆ ಅವರು ಮಾಡಿರುವಂತಹ ವಿಡಿಯೋ ಇದೆ ಅಲ್ವಾ, ಅದು ಯಾವ ರೀತಿ ಬಹಳಷ್ಟು ಜನ ಗಂಡಸರು ಸಮಸ್ಯೆ ಅವರಲ್ಲಿ ಇಲ್ಲದೇ ಇದ್ರೂ ಕೂಡ ಅಥವಾ ಎಲ್ಲೋ ಒಂದ್ ಕಡೆ ಅವರು ವಿಕ್ಟಿಮ್ ಆಗಿದ್ರು ಕೂಡ ನ್ಯಾಯ ಅನ್ನೋದು ಅವರ ಪಾಲಿಗೆ ಇಲ್ಲ ಈ ದೇಶದಲ್ಲಿ ಅನ್ನೋದನ್ನ ಹೈಲೈಟ್ ಮಾಡಿ ತೋರಿಸುತ್ತೆ. ಸೊ ಏನ್ ವಿಷಯ ಅಂತಂದ್ರೆ, 34 ವರ್ಷದ ಬ್ಯಾಂಗ್ಳೂರ್ ಬೇಸ್ಡ್ ಒಬ್ರು ಟೆಕ್ಕಿ ಅತುಲ್ ಸುಭಾಷ್ ಅನ್ನುವಂಥವ್ರು ಅವರ ಮದುವೆಯಲ್ಲಿ ಏನೋ ಸಮಸ್ಯೆ ಆಗಿ ಡಿವೋರ್ಸ್ಗೆ ಅಂತ ಅಪ್ಲೈ ಮಾಡಿರ್ತಾರೆ. ಒಂದು ಪುಟಾಣಿ ಮಗ ಬೇರೆ ಇದ್ದಾನೆ. ಆದ್ರೆ ಹೆಂಡತಿ, ಯಾವ ಹೆಂಡತಿ ಆ ಸಪ್ತಪದಿ ತುಳಿಯುವಾಗ ಏನೇನು ವಚನಗಳನ್ನ ಕೊಟ್ಟಿರ್ತೀವಲ್ವಾ, ಮದುವೆ ಅನ್ನೋದು ದಿಸ್ ಇಸ್ ಅ ವೆರಿ ಸೇಕ್ರೆಡ್ ಇನ್ಸ್ಟಿಟ್ಯೂಷನ್, ಅದನ್ನ ಮರೆತು ತಾನು ಒಂದ್ ಕಾಲದಲ್ಲಿ ತನ್ನ ಮಾನಸಿಕ, ದೈಹಿಕ ಎಲ್ಲಾ ವ್ಯವಸ್ಥೆಯನ್ನ ಒಬ್ಬ ವ್ಯಕ್ತಿ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅನ್ನುವಂತಹ ಕರುಣೆ ಸಹ ಇಲ್ಲದೆ, ಮಮತೆ ಸಹ ಇಲ್ಲದೆ, ಅಂದ್ರೆ ಲೀಸ್ಟ್ ಯಾವ ವ್ಯಕ್ತಿಗೂ ಕೂಡ ನಾವು ಆ ರೀತಿ ಟ್ರೀಟ್ ಮಾಡಕ್ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಗಂಡನ ಮೇಲೆ ಗ್ರಜ್ ಬಂದು
ಆಕ್ಸೆಂಚರ್ ನಂತಹ ಒಂದು ಕಂಪನಿಯಲ್ಲಿ ಜಾಬ್ ಇದ್ರೂ ಕೂಡ ನನ್ನ ಜೀವನವನ್ನ ಮೇಂಟೈನ್ ಮಾಡಕ್ಕೆ ನನ್ನ ಗಂಡ ನನ್ಗೆ ದುಡ್ಡು ಕೊಡ್ಬೇಕು ಅನ್ನೋ ಎಂಟೈಟಲ್ಮೆಂಟ್ ಇರತ್ತಲ್ವಾ. ಇದನ್ನ ನಾನು ಪವಿತ್ರ ಗೌಡ ಹಾಗೂ ದರ್ಶನ್ ಕೇಸನ್ನ ಎಕ್ಸ್ಪ್ಲೇನ್ ಮಾಡುವಾಗ ಕೂಡ ಹೇಳಿದ್ದೆ. ಕೆಲವೊಂದಷ್ಟು ಜನ ಹೆಣ್ಮಕ್ಳಿಗೆ ಈ ಫೆಮಿನಿಸಂ ಅನ್ನೋದು ಏನಿದೆ ಅಲ್ವಾ, ದಿಸ್ ಇಸ್ ಅ ಟ್ಯಾಬು ನಾವ್. ಅಂದ್ರೆ ಫೆಮಿನಿಸ್ಟ್ ಅನ್ನೋ ವರ್ಡ್ ಇದೆ ಅಲ್ವಾ, ಅದನ್ನ ಬೇರೆಯವ್ರನ್ನ ಮಾಕ್ ಮಾಡೋ ರೀತಿಯಲ್ಲಿ ಅಥವಾ ಟ್ಯಾಬು ರೀತಿಯಲ್ಲಿ ಯಾಕೆ ಬಳಕೆ ಆಗ್ತಾ ಇದೆ ಅಂತಂದ್ರೆ, ಇಂಥ ಹೆಂಗಸರಿಂದ ಫೆಮಿನಿಸಂ ಈಸ್ ನನಗೆ ಗಂಡಸಿನ ಹಾಗೆ ಈಕ್ವಲ್ ಅಪಾರ್ಚುನಿಟಿ ಬೇಕು, ನಾನು ಗಂಡಸಾಗ್ಬೇಕು ಅನ್ನೋದು ಫೆಮಿನಿಸಂ ಅಲ್ಲ. ಅಥವಾ ಗಂಡಸರು ಏನೇನ್ ತಪ್ಪನ್ನ ಮಾಡ್ತಿದ್ದಾರೆ ಅದನ್ನ ನಾನು ಅವ್ರಿಗೆ ಮಾಡಿ ತೋರಿಸ್ತೀನಿ ಅನ್ನೋದು ಕೂಡ ಫೆಮಿನಿಸಂ ಅಲ್ಲ. ಫೆಮಿನಿಸಂ ಅಂತಂದ್ರೆ ನನಗೆ ಈಕ್ವಲ್ ಅಪಾರ್ಚುನಿಟಿ ಬೇಕು. ಈ ಗಂಡಸರಿಗೆ ಹೆಂಗೆ ಯಾವ ಏಜ್ ಅಲ್ಲಿ ಮದುವೆ ಆದ್ರೂ ಕೂಡ ಯಾವುದೇ ಟ್ಯಾಬು ಇಲ್ಲ, ಹಂಗೆ ಮದುವೆ ಆದ್ಮೇಲೂ ಕೂಡ ಕರಿಯರ್ ಮೇಲೆ ಅವರ ಫೋಕಸ್ ಇರೋದನ್ನ ಅದು ರಿಯಲ್ ಗಂಡಸು ಅಂತ ಏನ್ ಕರೀತಾರೆ. ಲೆಟ್ ಮೀ ಬಿ ಲೈಕ್ ದಾಟ್. ಅಂದ್ರೆ ಅಂಥ ಅವಕಾಶ ಅನ್ನೋದನ್ನ ನನಗೆ ಒದಗಿಸ್ಕೊಡಿ, ನನಗೆ ಸೋಷಿಯಲ್ ಸ್ಟಿಗ್ಮಾ ಅನ್ನೋ ರೀತಿಯಲ್ಲಿ ಮಾಡಬೇಡ ಅನ್ನೋದನ್ನ ಕೇಳುವಂಥದ್ದು ಫೆಮಿನಿಸಂ. ಹಾಗೆ ಯಾರು ಹೆಂಗಸರು ಆಲ್ರೆಡಿ ನೀವು ದುಡಿತಾ ಇರ್ತೀರಾ, ನಿಮ್ಮ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡುವಷ್ಟರ ಮಟ್ಟಿಗೆ ನಿಮ್ಮ ಹತ್ರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇದ್ರೂ ಕೂಡ, ಜಸ್ಟ್ ಬಿಕಾಸ್ ಯು ಆರ್ ಎಂಟೈಟಲ್ಡ್ ಇನಫ್ ಅಂಡ್ ಯು ಹ್ಯಾವ್ ದ ಬರ್ತ್ ರೈಟ್ ಟು ಎಕ್ಸ್ಪ್ಲಾಯ್ಟ್ ಯುವರ್ ಹಸ್ಬೆಂಡ್, ಜಸ್ಟ್ ಬಿಕಾಸ್ ಯಾವುದೋ ಒಂದು ವಿಷಯದಲ್ಲಿ ನಿಮ್ಗೂ ಅವ್ರಿಗೂ ಡಿಸ್ಅಗ್ರಿಮೆಂಟ್ ಬಂತು ಅಂತ, ಒಂದ್ ಮಗು ಇದೆ, ಆ ಮಗುವನ್ನ ಮರೆತು, ಅದರ ವೆಲ್ಫೇರ್ ಅನ್ನ ಮರೆತು, ಆ ಮಗು ಮೇಲೆ ಏನ್ ಮಾನಸಿಕ ಪರಿಣಾಮ ಬೀರಬಹುದು ಅನ್ನೋದನ್ನ ಮರೆತು ರಿವೆಂಜ್ ತಗೋಷ್ಟರ ಮಟ್ಟಿಗೆ ಹೋಗ್ತಾರಲ್ವಾ. ನಾನ್ ಹೆಂಗಿದ್ರು ಪರವಾಗಿಲ್ಲ, ಬಟ್ ನನ್ನ ಗಂಡ ಸಾಯೋವರೆಗೂ ಕೂಡ ಆಲಿಮನಿ ಕೊಡ್ತಾ ಇರ್ಬೇಕು, ನಾನು ಅವನ ಜೊತೆ ಇರೋದಿಲ್ಲ, ಆದ್ರೆ ಅವ್ನು ನನಗೆ ದುಡ್ಡು ಕೊಡ್ತಾ ಇರ್ಬೇಕು, ಬಿಕಾಸ್ ಐ ಡಿಸರ್ವ್, ಐ ಆಮ್ ಎಂಟೈಟಲ್ಡ್, ದಟ್ ಇಸ್ ಮೈ ಬರ್ತ್ ರೈಟ್ ಅನ್ನೋದಿರುತ್ತಲ್ವಾ. ದಿಸ್ ಇಸ್ ನಾಟ್ ಫೆಮಿನಿಸಂ, ದಿಸ್ ಇಸ್ ಕಾಲ್ಡ್ ಫೆಮಿನಾಜಿ. ಇದು ಭಾರತದಂತಹ ಒಂದು ದೇಶ ಇದೆ ಅಲ್ವಾ, ಆ ದೇಶದಲ್ಲಿ ಇವತ್ತಿಗೂ ಭಾರತದಲ್ಲಿ ಇಂಥ ಒಂದು ಸ್ಟ್ರಾಂಗ್ ಬೇಸ್ಡ್ ಆಗಿರುವಂತಹ ಫ್ಯಾಮಿಲಿ ವ್ಯಾಲ್ಯೂ ಇರುವಂತಹ ಸಿಸ್ಟಮ್ ಏನಿದೆ, ಇದನ್ನ ಎಷ್ಟೋ ಫಾರಿನ್ ಎನರ್ಜಿ ಅಂತ ಏನಿರುತ್ತೆ, ಫೋರ್ಸ್ ಅನ್ನೋದೇನಿರುತ್ತೆ, ಭಾರತವನ್ನ ಡಿಸ್ಟ್ರಾಯ್ ಮಾಡಕ್ಕೆ, ನಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನೆಲ್ಲ ಬುಡಮೇಲು ಮಾಡೋ ಕಾರಣಕ್ಕೋಸ್ಕರ ಈ ಡಿವೋರ್ಸ್ ಅನ್ನೋದು ಎಷ್ಟು ಕಾಮನ್ ಆಗ್ತಾ ಇದೆ. ಜೊತೆಗೆ ಈ ಸಿಚುವೇಶನ್ಶಿಪ್, ಫ್ಲಿಂಗ್, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂದ್ರೆ ಸೆಕ್ಷುವಲ್ ಥಿಂಗ್ಸ್ ಅನ್ನ ತುಂಬಾ ನಾರ್ಮಲ್ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡುವಂತಹ ಕಾಂಟೆಂಟ್ಸ್ ಇರಬಹುದು, ಆ ರೀತಿ ಆಗಿರುವಂತಹ ಸಿನಿಮಾಗಳಿರಬಹುದು, ಅಂದ್ರೆ ಸಾಫ್ಟ್ ಪವರ್ ಅಂತ ಕರೀತಾರೆ, ಅದೆಲ್ಲದನ್ನ ಆ ಒಂದು ವಿಚಾರವನ್ನ ನಾರ್ಮಲೈಸ್ ಮಾಡ್ತಾ ಇರೋದ್ರ ಕಾರಣನೇ ಭಾರತದ ಭದ್ರ ಬುನಾದಿ ಅಂತಂದ್ರೆ ಕುಟುಂಬ ವ್ಯವಸ್ಥೆ, ಮದುವೆ, ಈ ಎರಡನ್ನ ಅಲ್ಲಾಡಿಸ್ಬೇಕು ಅಂತಾನೆ ಅದೆಷ್ಟೋ ಫಾರಿನ್ ಫೋರ್ಸಸ್ ಫಂಡ್ ಮಾಡಿ ಭಾರತದಲ್ಲಿ ಇಂಥ ವಿಚಾರಗಳನ್ನ ಹರಡ್ತಾ ಇರುವಾಗ, ಇದನ್ನ ಅಪೋಸ್ ಮಾಡಿ, ಇದನ್ನ ರಿಮೂವ್ ಮಾಡಿ, ಇದನ್ನ ರಿಕಗ್ನೈಸ್ ಮಾಡಿ ಎಲಿಮಿನೇಟ್ ಮಾಡೋ ಕಾರಣಕ್ಕೋಸ್ಕರ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡೋ ನಿಟ್ಟಿನಲ್ಲಿ ಇಂಥ ಫೆಮಿನಿಸ್ಟಿಕ್ ವೇ ವಿಚ್ ಇಸ್ ಆಕ್ಚುಲಿ ಫೆಮಿನಾಜಿ, ಆ ಫೆಮಿನಾಜಿಯನ್ನ ಅಪೋಸ್ ಮಾಡುವಂತಹ ಅವಶ್ಯಕತೆ ಇದೆ. ಈ ನಿಖಿತಾ ಸಿಂಘಾನಿಯಾ ಅನ್ನುವಂತಹ ಹುಡುಗಿ ಏನಿದ್ದಾಳೆ, ಹೆಂಗ್ಸ್ ಏನಿದ್ದಾಳೆ, ಆಕೆ ಒಂದು ಪರ್ಸನಾಲಿಟಿ ಫಾರ್ ಆಲ್ ದೋಸ್ ಫೆಮಿನಾಜಿ. ನನ್ನ ಗಂಡ ನನಗೆ ಅಲಿಮನಿ ಕೊಡ್ಬೇಕು. ಇನ್ಫ್ಯಾಕ್ಟ್ ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಒಬ್ರು ಜಡ್ಜ್, ಲೇಡಿ ಜಡ್ಜ್, ಎಷ್ಟು ಚೆನ್ನಾಗಿರುವಂತಹ ಕ್ವೆಶ್ಚನ್ ಅನ್ನ ಕೇಳ್ತಾರೆ ಅಂತಂದ್ರೆ, ನೋಡಿ, ಒಂದೇ ವ್ಯವಸ್ಥೆಯ ಭಾಗ ಈ ಜಾನ್ಪುರ್ನ ಒಬ್ಬ ನ್ಯಾಯಾಧೀಶೆ ನನಗೆ 5 ಲಕ್ಷ ಕೊಡು, ನಾನು ಸೆಟಲ್ಮೆಂಟ್ ಮಾಡಿಸ್ತೀನಿ ಅಂತ ಓಪನ್ ಆಗಿ ಲಂಚ ಕೇಳ್ತಾರೆ ಈ ಅತುಲ್ ಸುಭಾಷ್ ಹತ್ರ. ಆದ್ರೆ ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಒಂದು ಹಿಯರಿಂಗ್ ಅನ್ನು ನಡೆಯುತ್ತೆ, ಅದರಲ್ಲಿ 6 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಬೇಕು ಅಂತ ಯಾವ ಹುಡುಗಿ ತನ್ನ ಗಂಡನ ಹತ್ರ ಡಿಮ್ಯಾಂಡ್ ಮಾಡ್ತಾ ಇರ್ತಾಳೆ ತನ್ನ ವಕೀಲರ ಮೂಲಕ, ನ್ಯಾಯಾಧೀಶ ಎಷ್ಟು ಚೆನ್ನಾಗಿ ತಪರಾಕಿ ಹಾಕ್ತಾರೆ ಅಂತಂದ್ರೆ, ಅವಳೇನು ಅವಳ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಅವಳು ಕಷ್ಟಪಟ್ಟು ದುಡ್ಕೊಳ್ಳಿ, ವಾಟ್ ಈಸ್ ದ ಬೇಸಿಕ್ ನೆಸೆಸಿಟಿ ಶಿ ವಾಂಟ್ಸ್ ಅದನ್ನ ಮಾತ್ರ ಕೋರ್ಟ್ ಗ್ರಾಂಟ್ ಮಾಡುತ್ತೆ. ಗಂಡ ಅಂತಂದ್ರೆ ದುಡ್ಡು ಕೊಡೋ ಮಷೀನ್ ಅಲ್ಲ, ಅವನನ್ನ ಎಕ್ಸ್ಪ್ಲಾಯ್ಟ್ ಮಾಡಕ್ ನಾನು ಬಿಡೋದಿಲ್ಲ ಅನ್ನೋದನ್ನ. ಹಾಗೆ ಒಂದ್ ವೇಳೆ ಅವ್ರು 6 ಲಕ್ಷನೇ ಡಿಮ್ಯಾಂಡ್ ಮಾಡ್ತಾರೆ ಅಂತಂದ್ರೆ ಈ ಅಪ್ಲಿಕೇಶನ್ ಅನ್ನೇ ಡಿನೈ ಮಾಡ್ಬಿಟ್ಟು ನಾನು ಆರ್ಡರ್ ಹೊರಡಿಸ್ತೀನಿ ಅಂತ ಹೇಳ್ತಾರೆ. ದಿಸ್ ಇಸ್ ಹೌ ಜಡ್ಜಸ್ ಶುಡ್ ವರ್ಕ್. ಎಟ್ ದ ಸೇಮ್ ಟೈಮ್ ಈ ಒಂದು ಕೇಸ್ನಲ್ಲಿ 24 ಪುಟದ ಡೆತ್ ನೋಟ್ ಅನ್ನೋದ್ರಲ್ಲಿ ಅತುಲ್ ಸುಭಾಷ್ ಅವರು ಆತ್ಮಹತ್ಯೆಗೆ ಶರಣಾಗುವಂತದ್ದು ಏನಿದೆ, ಕೆಲವೊಂದಷ್ಟು ಆಕ್ಷನ್ ಅನ್ನೋದೇನಿರುತ್ತಲ್ವಾ, ಅದನ್ನ ನಾವು ಜಸ್ಟಿಫೈ ಮಾಡೋಕ್ಕೂ ಆಗೋದಿಲ್ಲ, ಡಿನೈ ಮಾಡೋಕ್ಕೂ ಆಗೋದಿಲ್ಲ. ಆ ಪೂರ್ತಿ ಡೆತ್ ನೋಟ್ ಅನ್ನ ನೀವು ಓದ್ರಿ ಅಂತಂದ್ರೆ ಲಿಟ್ರಲಿ ನಿಮಗದಾಗಿದೆ ಅನ್ನುವಷ್ಟರ ಮಟ್ಟಿಗೆ ಅಳು ಬರುತ್ತೆ, ಅಷ್ಟು ಡಿಪ್ರೆಸಿಂಗ್ ಇದೆ, ಅಷ್ಟು ಮತ್ತೇನು ಮಾಡಕ್ ಸಾಧ್ಯ ಇಲ್ಲ, ಯಾವ ವ್ಯಕ್ತಿ ಹತ್ರನು ಇನ್ನೇನು ಅಪಾರ್ಚುನಿಟಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹತಾಶೆ ಅನ್ನೋದು ಕಾಡುತ್ತೆ. ಜೊತೆಗೆ ಆ ವ್ಯಕ್ತಿಯ ಪ್ರತಿಯೊಂದು ವರ್ಡ್ಸ್ ಅನ್ನ ನೋಡಿದಾಗ ವಾಟ್ ಹಿ ಹ್ಯಾಸ್ ಗಾನ್ ಥ್ರೂ, ಅಂದ್ರೆ ಜೀವನದಲ್ಲಿ ನೀವೊಂದು ಫಿಲಾಸಫಿಕಲ್ ಮೈಂಡ್ ಸೆಟ್ಗೆ ಬರ್ತೀರಾ ಅಂತಂದ್ರೆ ಎಷ್ಟು ಪೇನ್ ಅನ್ನ ನೋಡಿರ್ಬೇಕು. ಆ ಪೇನ್ ನೋಡುವಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಡೀಪೆಸ್ಟ್ ಪಾಯಿಂಟ್ ಅಲ್ಲಿ ನಿಮ್ಗೆ ಯು ಸ್ಟಿಲ್ ಹ್ಯಾವ್ ದಟ್ ಹೋಪ್
ಮೇ ಬಿ ಮಿರಾಕಲ್ ಆಗಬಹುದು, ಮೇ ಬಿ ನನ್ಗೆ ನ್ಯಾಯ ಸಿಗಬಹುದು. ನನಗ್ ಸಿಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇದೊಂದು ವಿಚಾರ ಆಗಿ ಇದೊಂದು ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ, ಜೊತೆಗೆ ಏನ್ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 10 ದಿನ ಟ್ರೆಂಡ್ ಆಗಿ ಆಮೇಲೆ ಅದು ಏನು ಸಮಸ್ಯೆನೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ನಾವು ಕ್ಯಾಶುವಲ್ ಆಗಿ ತಗೊಳ್ತೀವಲ್ವಾ. ಇವಾಗ ಕೋಲ್ಕತ್ತಾ ರೇಪ್ ಕೇಸೆ, ಐ ಹ್ಯಾವ್ ನೋ ಐಡಿಯಾ ವಾಟ್ ಈಸ್ ದ ಪ್ರೊಸೀಡಿಂಗ್. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸತಿ ಭಯಂಕರ ಜೋರಾಗಿ ಮಾತಾಡಿ ಆಮೇಲೆ ಅಷ್ಟೇ ತಣ್ಣಗಾಗ್ಬಿಡ್ತೀವಿ. ನಮ್ಮೆಲ್ಲರೂ ಲೈಫಲ್ಲಿ ಆರಾಮಾಗಿ ನಾವಿರ್ತೀವಿ. ಅಂದ್ರೆ ಏನ್ ಬದಲಾವಣೆ ಆಗ್ಬೇಕಿತ್ತು ಅದು ಅಡ್ರೆಸ್ ಆಗಲ್ಲ, ಜಸ್ಟ್ ಟ್ರೆಂಡ್ ಅದಾಗಿ ಹೋಯ್ತು. ಆ ರೀತಿ ಆಗಬಹುದು ಅನ್ನುವಂಥದ್ದು ಕೂಡ ಈ ವ್ಯಕ್ತಿಗೆ ಅರಿವಿದೆ. ಅಂಡ್ ಐ ವಾಂಟ್ ಟು ಕಾಲ್ ಅತುಲ್ ಸುಭಾಷ್ ಆಸ್ ಒನ್ ಆಫ್ ದ ಮಾಸ್ಟರ್ ಮೈಂಡ್ಸ್. ಐ ಮೀನ್ ಅವರಿಗೆ ಪ್ರತಿಯೊಂದು ವಿಚಾರವನ್ನ ಡಾಕ್ಯುಮೆಂಟ್ ಮಾಡಿ ಲೀಗಲ್ ಟರ್ಮ್ಸ್ ಇಂದ ಹಿಡಿದು ಅದರ ಲೂಪ್ ಹೋಲ್ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ, ಅಂದ್ರೆ ಕರೆಕ್ಟ್ ಆಗಿ ಅವರು ಬರಿತಾ ಹೋಗ್ತಾರೆ ಕೋರ್ಟ್ ನಲ್ಲಿ ಏನ್ ಹಿಯರಿಂಗ್ ಆಯ್ತು, ಏನ್ ಆನ್ಸರ್ ಕೊಟ್ಟೆ. ಹಾಗೆ ಆ ಕೋರ್ಟ್ ಹೋಗೋದಿರುತ್ತಲ್ವಾ, ಬ್ಯಾಂಗ್ಳೂರ್ನಿಂದ ಜೌನ್ಪುರ್ಗೆ ಹೋಗೋದು, ಅವರು ಟೆಕ್ಕಿ ವರ್ಷದಲ್ಲಿ ಲಿಮಿಟೆಡ್ ಆಗಿರುವಂತಹ ಲೀವ್ ಇರುತ್ತೆ. ಅಂಥದ್ರಲ್ಲಿ ಕೋರ್ಟ್ ಹೋದ್ರೆ ಕೋರ್ಟ್ ನ ಸೀನ್ ಹೇಗಿರುತ್ತೆ. ಅಂಡ್ ದಿಸ್ ಇಸ್ ನೋ ವಂಡರ್. ಅಂದ್ರೆ ನಮ್ಮ ಈ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಮಿಡ್ಲ್ ಕ್ಲಾಸ್ಗೆ ಹಾಗೂ ಬಡವರಿಗೆ ಮಾತ್ರ ಜಸ್ಟಿಸ್ ಡಿಲೇಡ್ ಆಲ್ವೇಸ್. ಬಟ್ ಅಲ್ಲು ಅರ್ಜುನ್ ಕೇಸ್ ಏನೋದು ಆಯ್ತಲ್ಲ ರೀಸೆಂಟ್ ಆಗಿ ಸ್ಟಾಂಪೇಡ್ ಆದಾಗ, ಒಂದೇ ದಿನದಲ್ಲಿ ಅರೆಸ್ಟ್ ಆದ್ರು, ಒಂದೇ ದಿನದಲ್ಲಿ ಹಿಯರಿಂಗ್ ನಡೀತು, ಒಂದೇ ದಿನದಲ್ಲಿ ಬೇಲ್ ಸಿಕ್ತು. ಅಂದ್ರೆ ನೀವು ಶ್ರೀಮಂತರಾಗಿದ್ರಿ ಅಂತಂದ್ರೆ ಜಸ್ಟಿಸ್ ಇಸ್ ವೆರಿ ಫಾಸ್ಟ್, ಜಸ್ಟಿಸ್ ವಿಲ್ ಬಿ ಡೆಲಿವರ್ಡ್ ಟು ಯು. ಈ ಒಂದು ಕೇಸ್ ನಲ್ಲಿ ಅಥವಾ ಕೋಲ್ಕತ್ತಾ ರೇಪ್ ಕೇಸ್ನು ಸೇರಿದ ಹಾಗೆ ಬಹಳಷ್ಟು ಕೇಸ್ ನಲ್ಲಿ, ಇವಾಗ ಅಜ್ಮೀರ್ ಕೇಸ್ ಅದೇ ತಗೊಂಡ್ರಿ ಅಂತಂದ್ರು ಡೀಟೇಲ್ ವಿಡಿಯೋ ಮಾಡಿದೀನಿ, 32 ವರ್ಷದವರೆಗೆ ಹಿಯರಿಂಗ್ ನಡೆಯುತ್ತೆ ಅಂತಂದ್ರೆ, ಪ್ರಾಯದಲ್ಲಿದ್ದವರು ಮುದುಕಿ ಆಗೋವರೆಗೂ ನಿಮ್ಗೆ ಹಿಯರಿಂಗ್ ನಡೆಯುತ್ತೆ ಅಂತಂದ್ರೆ ದಿಸ್ ಕೆನಾಟ್ ಬಿ ಕಾಲ್ಡ್ ಆಸ್ ಜಸ್ಟಿಸ್. ಈ ಅತುಲ್ ಸುಭಾಷ್ ಪ್ರತಿಯೊಂದು ಪೇಜ್ ಅಲ್ಲಿ ಹೇಳೋದು ಜಸ್ಟಿಸ್ ಇಸ್ ಡ್ಯೂ. ಅಂಡ್ ಆ ವ್ಯಕ್ತಿಯನ್ನ ನಾನು ಏನಕ್ಕೆ ಮಾಸ್ಟರ್ ಮೈಂಡ್ ಅಂತ ಕರಿತೀನಿ ಅಂತಂದ್ರೆ, ಅತುಲ್ ಸುಭಾಷ್ ನಂತಹ ಸಾವಿರಾರು ಗಂಡಸರು ಯಾರು ಈ ರೀತಿ ಲೀಗಲಿ ಹೆಂಗಸರು ಅದನ್ನ ಒಂದು ದಾಳ ಮಾಡ್ಕೊಂಡಿರ್ತಾರಲ್ವಾ, ಸೆಕ್ಷನ್ 498A, ಅದರ ಮೂಲಕ ಲಿಟ್ರಲಿ ಅವ್ರನ್ನ ಕೋಲ್ಡ್ ಬ್ಲಡೆಡ್ ಮರ್ಡರ್ಗೆ ತಳ್ಳಿರ್ತಾರೆ. ಅಂತ ಸಾವಿರಾರು ಗಂಡಸರ ಹತ್ರ ಆಗದ್ದೇ ಇರೋದು ಅಥವಾ ಜನ ಏನ್ ಅನ್ಕೋತಾರೋ ಅಂತ ಹೇಳದ್ದೇ ಇರುವಂತಹ ಗಂಡಸರು ಕೆಲವೊಬ್ರು ಇರ್ತಾರೆ. ಸಿ ದಿಸ್ ಇಸ್ ಅ ಕ್ಲಾಸಿಕ್ ಕೇಸ್ ಆಫ್ ಮರ್ದಾನ್ಗಿ. ಅಂದ್ರೆ ಇವಾಗ ಗಂಡ ನನ್ನನ್ನು ಹೊಡಿತಾನೆ ಅಂತ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಹಾಕೋದು ದಟ್ ಈಸ್ ನಾರ್ಮಲ್. ಬಟ್ ನನ್ನ ಹೆಂಡತಿ ನನ್ನನ್ನು ಹೊಡಿತಾಳೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಅಂತಂದ್ರೆ ಪೊಲೀಸರೇ ನಕ್ ಬಿಡ್ತಾರೆ, ನೀನೆಂತ ಗಂಡಸು ಹೆಂಡತಿ ಹತ್ರ ನೀನು ಹೊಡ್ತಾ ತಿನ್ಕೊಂಡು ಬರ್ತೀಯ ಅಂತ. ಅಂದ್ರೆ ಅಂಥ ಒಂದು ವಿಚಾರ ಆಗತ್ತೆ. ಹೆಂಗಸು ಕೂಡ ಗಂಡನ್ನ ಹೊಡಿಬಹುದು ಅಥವಾ ಹೆಂಗಸು ಕೂಡ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅನ್ನ ಮಾಡಬಹುದು ಅನ್ನೋದೇ ಜನರಿಗೆ ಎಕ್ಸೆಪ್ಟ್ ಮಾಡ್ಕೊಳಕ್ ಸಾಧ್ಯ ಅಲ್ಲ. ಅಥವಾ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಇಗ್ನೋರ್ ಮಾಡೋದು, ಕಾನ್ಶಿಯಸ್ಲಿ ಇಗ್ನೋರ್ ಮಾಡೋದಿರತ್ತಲ್ವಾ, ದಿಸ್ ಇಸ್ ವೆರಿ ಏನ್ ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ. ದಿಸ್ ಇಸ್ ನಾಟ್ ಇವನ್ ಸ್ಯಾಡ್ನಿಂಗ್ ಥಿಂಗ್, ದಿಸ್ ಇಸ್ ವೆರಿ ಅನ್ಯೂಶುವಲ್ ಅಂಡ್ ಸ್ಟುಪಿಡಿಟಿ. ನಾವ್ ಯಾವಾಗ ಕ್ಯಾಂಡಲ್ ಮಾರ್ಚ್ ಮಾಡ್ತೀವಲ್ವಾ, ಒಬ್ರದ್ದೇನೋ ಒಂದು ಅತ್ಯಾಚಾರ ಆಯ್ತು ಅಥವಾ ಯಾರೋ ಒಬ್ರಿಗೇನೋ ಒಂದು ಸಮಸ್ಯೆ ಆಯ್ತು ಅಂತಂದ್ರೆ ಯಾವಾಗ ಪೊಲಿಟಿಕಲ್ ಅಜೆಂಡಾ ಅನ್ನೋದು ಆಡ್ ಆಗ್ಬಿಡುತ್ತೆ, ದಟ್ ಈಸ್ ದ ವರ್ಸ್ಟ್ ಥಿಂಗ್ ಕ್ಯಾನ್ ಹ್ಯಾಪನ್ ಟು ಅ ಸೀರಿಯಸ್ ಕೇಸ್. ಇಲ್ಲೂ ನೋಡಿ, ಈ ಅತುಲ್ ಸುಭಾಷ್ ಜಸ್ಟಿಸ್ ಡ್ಯೂ ಅಂತ ಹೇಳ್ತಾ ಪ್ರತಿಯೊಂದನ್ನ ಕೂಡ ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದಾರೆ. ಏನಾಯ್ತು, ಹೇಗಾಯ್ತು, ಇಷ್ಟು ವರ್ಷಗಳಲ್ಲಿ ಅವರ ಮೆಂಟಲ್ ಟ್ರಾಮಾ ಏನಿದೆ. ಅಂಡ್ ವೆರಿ ವೆರಿ ಅನ್ಫಾರ್ಚುನೇಟ್ ಥಿಂಗ್ ಅಂತಂದ್ರೆ, ಅವರು ನನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಡೀಲೇ ಆಯ್ತು ಬಿಕಾಸ್ ನಂಗೆ ಕೆಲವೊಂದಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸಲೇಬೇಕಾಯ್ತು. ನನ್ನ ತಂದೆ ತಾಯಿ ತಮ್ಮ ಅವ್ರದ್ದೆಲ್ಲರದ್ದು ಒಂದು ಸ್ಟೆಬಿಲಿಟಿ ಅನ್ನೋದನ್ನ ನೋಡ್ಕೋಬೇಕಿತ್ತು. ಆದ್ರೆ ಇದನ್ನ ಮಾಡ್ಕೊಳ್ಳೋದು ಕೂಡ ನನಗೆ ಇಷ್ಟ ಇಲ್ಲ, ಇದ್ರ ಮಾಡ್ಕೊಳ್ಳೇಬೇಕಾಗಿದೆ. ಅಂದ್ರೆ ಹಿ ಈಸ್ ಇನ್ಫ್ಲೂಯೆನ್ಸ್ಡ್, ಹಿ ಈಸ್ ಫೋರ್ಸ್ಡ್ ಟು ಡೂ ದ್ಯಾಟ್. ಯಾವ ಕಾರಣಕ್ಕೆ? ನಾನ್ ಏನ್ ದುಡಿತಾ ಇದ್ದೀನಿ ಅದನ್ನ ನನ್ನ ಅಪ್ಪ ಅಮ್ಮ ತಮ್ಮನ ವೆಲ್ಫೇರ್ಗೋಸ್ಕರ ಅಥವಾ ನನ್ನ ಮಗನ್ ವೆಲ್ಫೇರ್ಗೋಸ್ಕರ ಅಂತ ಯೂಸ್ ಮಾಡ್ತಾ ಇಲ್ಲ. ನನ್ನ ಮಗನ್ನ ನನ್ನ ವಿರುದ್ಧವಾಗಿ ದಾಳವಾಗಿ ಬಳಸ್ತಿದ್ದಾರೆ. ನಾನ್ ದುಡಿತಾ ಇರೋದಲ್ಲ ನನ್ನ ಹೆಂಡತಿಗೆ ಅಲಿಮನಿ ಕೊಡೋಕೆ. ಒಂದು ಡಿಮಾಂಡ್ ಆದ್ಮೇಲೆ ಇನ್ನೊಂದು ಡಿಮಾಂಡ್. ಅಂಡ್ ಅವ್ರು ಹಾಕ್ತಾ ಇರುವಂತಹ ಕೇಸಸ್ ಎಲ್ಲ ನೋಡಿದ್ರೆ ಆಕೆ ಕ್ಲಿಯರ್ಲಿ ರಿವೆಂಜ್ ಅನ್ನ ತಗೊಳ್ತಿದ್ದಾರೆ. ಸೊ ಇದೆಲ್ಲದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ಆ ವ್ಯಕ್ತಿ ಏನೇನನ್ನ ಅನುಭವಿಸಿ ಇನ್ ಪೇನ್ ಆಗಕ್ಕೆ ಇನ್ ಎಲ್ಲೆಲ್ಲಿ ಪೇನ್ ಆಗತ್ತೆ ಆಗಿ ನಿಮಗೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಬರುತ್ತಲ್ವಾ, ಅವಾಗ ನೀವು ಫಿಲಾಸಫಿಕಲ್ ವೇ ಅಲ್ಲಿ ಥಿಂಕ್ ಮಾಡಕ್ಕೆ ಶುರು ಮಾಡ್ತೀರಾ. ಅಂಡ್ ಅವ್ರಿಗೆ ಅದೊಂದೇ ಸೊಲ್ಯೂಷನ್ ಏನಕ್ಕೆ ಅಂತ ಅನ್ಸುತ್ತೆ ಅಂತಂದ್ರೆ ದರ್ ಇಸ್ ನೋ ಅದರ್ ವೇ. ಎಲ್ಲಿಗೆ ಹೋಗ್ತೀರಾ? ನೀವು ಕೋರ್ಟ್ ಹತ್ರ ಹೋಗಿ ನೀವು ಜಸ್ಟಿಸ್ ಅನ್ನ ಕೇಳುವ, ಅಲ್ಲೇ ಕರಪ್ಟ್ ಸಿಸ್ಟಮ್ ಇರುವಾಗ ನೀವ್ ಏನ್ ಮಾಡಕ್ ಸಾಧ್ಯ? ಸ್ಟಿಲ್ ಐ ಸಲ್ಯೂಟ್ ಹಿಮ್ ಅಂಡ್ ಐ ರೆಸ್ಪೆಕ್ಟ್ ಹಿಮ್ ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ he did something which I do not support.
ಅವರು ಪ್ರತಿಯೊಂದನ್ನ ಡಾಕ್ಯುಮೆಂಟ್ ಮಾಡೋದ್ರ ಜೊತೆಗೆ ಲುಕ್ ಎಟ್ ದ ಕ್ಲಾರಿಟಿ ಇನ್ ಹಿಸ್ ಮೈಂಡ್. ಇದೆಲ್ಲದನ್ನ ನಾನು ಹೇಳಿ ಹೋಗ್ತೀನಿ ಸೊ ದ್ಯಾಟ್ ಇದೊಂದು ವಿಚಾರ ಆಗಬೇಕು, ಆ ವಿಚಾರದ ಮೂಲಕ ಏನಾದ್ರೂ ರೆವಲ್ಯೂಷನ್ ಕ್ರಿಯೇಟ್ ಆದ್ರೆ ಆಗ್ಲಿ, ಇಂಥದ್ದು ಮುಂದೆ ಆಗೋದು ತಪ್ಪಲಿ ಅನ್ನುವಂತಹ ವೆಲ್ ವಿಶಿಂಗ್ ಇಂಟೆನ್ಷನ್ ಅನ್ನ ನೋಡಿ. ಜೊತೆಗೆ ಅವರಿಗೆ ಇನ್ನೊಂದು ಭಯ ಇದೆ, ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಇದೆ, ಇನ್ನೊಂದು ಹತಾಶೆ ಕೂಡ ಇದೆ. ಏನು ಅಂತಂದ್ರೆ, ಈ ರೀತಿ ಟ್ರೆಂಡ್ ಆಗಿ ಒಂದ್ ವೇಳೆ ಇದು ಏನೂ ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ನನ್ನ ಅಸ್ಥಿಯನ್ನ ಅದೇ ಕೋರ್ಟ್ನ ಚರಂಡಿಯಲ್ಲಿ ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ಜಸ್ಟಿಸ್ ಇಸ್ ಡ್ಯೂ ಅನ್ನೋದು ಫಾರ್ ಎವರ್ ಆಗಬಹುದು ಅನ್ನುವಂತಹ ಕ್ಲಾರಿಟಿ ಕೂಡ ಆ ವ್ಯಕ್ತಿಗೆ ಇದೆ. ನಂದು ಒಂದೇ ಒಂದು ಕನ್ಸರ್ನ್ ಏನು, ಅಥವಾ ಇನ್ನೊಂದು ಲಾಸ್ಟ್ ಸ್ಟೆಪ್ ಅಂತ ತಗೋಬಹುದಿತ್ತಲ್ವಾ, ಅಂದ್ರೆ ಮೇ ಬಿ ಅದು ವೈರಲ್ ಆಗಿ ಏನೋ ಒಂದು ವಿಚಾರ ಅನ್ನೋದು ಸೋಷಿಯಲ್ ಮೀಡಿಯಾ ಮೂಲಕ ರೀಚ್ ಆಗಿತ್ತು ಅಂತಂದ್ರೆ ಬಹುಶಃ ಅತುಲ್ ಸುಭಾಷ್ ಅವರು ಬದುಕಿರ್ತಿದ್ರೇನು, ಅಂದ್ರೆ ಅದೊಂದು ಲಾಸ್ಟ್ ಸ್ಟೆಪ್ ಅಂತ ಮಾಡಬಹುದಿತ್ತೇನು. ಆ ರೀತಿ ಸಾಯೋದಕ್ಕಿಂತ ಇನ್ನೊಂದು ಲಾಸ್ಟ್ ಒಂದು ಸ್ಟೆಪ್ ಇಡ್ತೀನಿ ಅಂತ ಬದುಕಿರುವಾಗ್ಲೇ ಆ ವಿಡಿಯೋ ಮಾಡಿ ಇನ್ನೂ ಕೂಡ ಅವರು ಬದುಕಿದಿದ್ರು ಅಂತಂದ್ರೆ ಮೇ ಬಿ ದ ಸಿನಾರಿಯೋ ವುಡ್ ಹ್ಯಾವ್ ಬಿನ್ ಲಿಟಲ್ ಡಿಫ್ರೆಂಟ್. ಹಾಗೆ ಅವರು ಒಂದು ಲೆಟರ್ ಅನ್ನ ಬರೀತಾರಲ್ಲ ಮಗನಿಗೆ, ಯಾವ ತಂದೆ ಕೂಡ ಯಾವ ಮಗುವಿಗೂ ಹಂಗ್ ಬರೆಯಕ್ ಸಾಧ್ಯ ಇಲ್ಲ. ಸ್ವಂತ ಮಗನಿಗೆ ಅವ್ರು ಹೇಳ್ತಾರೆ, ಅಂದ್ರೆ ಅವರ ಸ್ಟೇಜ್ ಅಲ್ಲಿ ಕುತ್ಕೊಂಡು ಆಲೋಚನೆ ಮಾಡಿ, ಐ ಡೋಂಟ್ ನೋ ಹೌ ಇಟ್ ಫೀಲ್ಸ್ ಟು ಬಿ ಅ ಪೇರೆಂಟ್ ಬಟ್ ಐ ಕ್ಯಾನ್ ಓನ್ಲಿ ರಿಲೇಟ್ ಟು ಹಿಸ್ ವರ್ಡ್ಸ್. ನನ್ನ ಜೀವನದ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಅನಿಸುತ್ತೆ ನೀನು, ಯಾಕೆಂತಂದ್ರೆ ನಿನ್ನನ್ನ ದಾಳವಾಗಿ ಬಳಸ್ಕೊಂಡು ಅವರು ನನ್ನನ್ನ ಪಾನ್ ಮಾಡ್ಕೊಂಡಿದ್ದಾರೆ. ನಿನ್ಗೆ ಯಾವತ್ತೂ ಕೂಡ ತಂದೆ ಅಂದ್ರೆ ಏನು ಅನ್ನೋ ಇಮ್ಯಾಜಿನೇಷನ್ ಅಥವಾ ಅದರ ಅರ್ಥ ಗೊತ್ತಾಗದ್ದೇ ಹೋಗಬಹುದು ಅನ್ನೋ ಬೇಜಾರಿದೆ ನನಗೆ ಮಗನೇ. ಬಟ್ ನನಗದು ಗೊತ್ತಿದೆ ಇವಾಗ, ಬಿಕಾಸ್ ನಾನು ನನ್ನ ತಂದೆಯನ್ನ ಹೀರೋ ರೀತಿಯಲ್ಲಿ ನೋಡ್ತೀನಿ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಆ ವ್ಯಕ್ತಿ ಈ ಡಿವೋರ್ಸ್ ಅನ್ನೋದ್ರಲ್ಲಿ, ಆ ಒಂದು ಕೋರ್ಟ್ನ ಟ್ರಯಲ್ ಅಲ್ಲಿ, ಹಾಗೆ ಆ ಹೆಂಡತಿಯ ರಿವೆಂಜ್ ನಲ್ಲಿ, ಜೊತೆಗೆ ಇದೆಲ್ಲದಕ್ಕೂ ಕಾರಣೀಕರ್ತ ನನ್ನ ಪ್ರಕಾರ ಆಕೆಯ ಲಾಯರ್ ಯಾರಿದಾರಲ್ಲ, ನಿಖಿತಾ ಸಿಂಘಾನಿಯ ಲಾಯರ್ ಯಾರಿದ್ದಾರೆ ಅವರನ್ನ ಮೊದಲು ಹಿಡಿದು ಹೊಡಿಬೇಕು. ಯಾಕೆಂತಂದ್ರೆ ಯಾವುದೇ ಸಾಮಾನ್ಯ ವ್ಯಕ್ತಿಗೂ ನಮ್ಮ ದೇಶದಲ್ಲಿ ಕಾನೂನು ಏನನ್ನ ಹೇಳುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿ ಪರಿಚಯ ಸಾಮಾನ್ಯ ನಾಗರಿಕರಿಗೆ ಇಲ್ಲ. ಅನ್ಲೆಸ್ ಅಂಥದ್ದೇನೋ ಒಂದು ಕೋರ್ಟ್ ಟ್ರಯಲ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಮೀಡಿಯಾದಲ್ಲಿ ನ್ಯೂಸ್ ಆಗ್ಲಿಲ್ಲ ಅಂತಂದ್ರೆ ನಮ್ಮ ರೈಟ್ಸ್ ಏನು, ನಮ್ಮ ಡ್ಯೂಟೀಸ್ ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಲಾಸ್ ಅನ್ನೋದು ಗೊತ್ತೇ ಇಲ್ಲ, ಆ ಲೀಗಲ್ ಟರ್ಮ್ಸೇ ಗೊತ್ತಿರೋದಿಲ್ಲ. ಇವತ್ತಿಗೂ ನಾವು ಕೋರ್ಟ್ಗೆ ಹೋಗಿ ಬರೋ ಪ್ರಕ್ರಿಯೆಗೆ ಹೆದರ್ತೀವಿ, ಪನಿಷ್ಮೆಂಟ್ಗೆ ಹೆದರೋದಲ್ಲ ಅದು. ಕೋರ್ಟ್ಗೆ ಹೋದ್ವಿ ಅಂತಂದ್ರೆ ಇವತ್ ಕರೀತಾರೆ, ಇನ್ನೊಂದು ತಿಂಗಳಾದ್ಮೇಲೆ ಕರೀತಾರೆ, 10 ವರ್ಷದವರೆಗೆ ಕೇಸ್ ನಡೆಯುತ್ತೆ ಅಂದ್ರೆ ಬರ್ಬಾದು, ಜೀವನನೇ ಬರ್ಬಾದು ಅನ್ನುವಷ್ಟರ ಮಟ್ಟಿಗೆ ಕೋರ್ಟ್ನ ಪ್ರೊಸೀಜರ್ಸ್ಗೆ ಹೆದರ್ತೀವಿ ವಿನಃ ಪನಿಷ್ಮೆಂಟ್ಗೆ ಭಯ ಕಡಿಮೆ. ಸೊ ಈ ಪನಿಷ್ಮೆಂಟ್ ಅಥವಾ ಈ ಟ್ರಾಮಾ ಅನ್ನೋದು ಏನಿದೆ ಅಲ್ವಾ ಜುಡಿಷಿಯರಿ ಸಿಸ್ಟಮ್ ಅಲ್ಲಿ, ಪದೇ ಪದೇ ಹೋಗೋದು, ಅದಕ್ಕೆ ಖರ್ಚಾಗೋದು, ಅಲ್ಲಿ ಲಾಯರ್ ಬಂದಿಲ್ಲ ಅಂತ ಅಥವಾ ಲಾಯರ್ ಏನೋ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಪಾರ್ಟಿ ಬಂದಿಲ್ಲ ಅಂತ, ಜಡ್ಜ್ ಹುಷಾರಿಲ್ಲ ಅಂತ, ಯಾವ್ದೋ ಜಡ್ಜ್ ಹೊರಟೋಗಿದ್ದಾರೆ ಅಂತ ಆವತ್ತು ಕೋರ್ಟ್ಗೆ ರಜಾ, ನೀವಿಲ್ಲಿ 40,000 ರೂಪಾಯಿ ಖರ್ಚು ಮಾಡ್ಕೊಂಡು ಫ್ಲೈಟ್ ಟಿಕೆಟ್ ಅನ್ನ ಹಾಕೊಂಡು ಅಲ್ಲಿ ಉತ್ತರ ಪ್ರದೇಶಕ್ಕೆ ಹೋಗಿರ್ತೀರಾ, ಬಟ್ ಅಲ್ಲಿ ನೋಡಿದ್ರೆ ಕಂಡೋಲೆನ್ಸ್ ಅಂತ ಹೇಳ್ಬಿಟ್ಟು ಕೋರ್ಟ್ ಅವತ್ತು ಬಂದ್ ಆಗಿರುತ್ತೆ. ಈ ಟ್ರಾಮಾ ಅನ್ನೋದೇನಿದೆ ಅಲ್ವಾ, ಹಾಗೆ ಚಿಕ್ಕ ಚಿಕ್ಕ ಕಾರಣವನ್ನ ಕೊಟ್ಟು ಅದನ್ನ ನೆಕ್ಸ್ಟ್ ಡೇಟ್, ತಾರೀಖ್ ಪೇ ತಾರೀಖ್ ಅಂತ ಏನೊಂದು ಡೈಲಾಗ್ ಇದೆ ಅಲ್ಲ, ದಟ್ ಈಸ್ ರಿಯಲ್ ಅಂಡ್ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ನಾನು ಕರ್ನಾಟಕದ ನಂಬರ್ 1 ಚಾನೆಲ್ ಅಂತ, ನ್ಯೂಸ್ ಚಾನೆಲ್ ಅನ್ನೋದ್ರಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ದೆ. ಸಿ, ಮೈ ಜಾಬ್ ವಾಸ್ ಟು ಪ್ರೆಸೆಂಟ್ ದ ನ್ಯೂಸ್. ಏನ್ TP ಯಲ್ಲಿ ಬರ್ಕೊಂಡಿರುತ್ತೆ ಅದನ್ನ ಓದೋದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ಅದನ್ನ ಓದಿದ್ದಕ್ಕೆ ಓದಿರೋರು ಎಲ್ಲರ ಮೇಲೂ ಒಂದು ಕ್ರಿಮಿನಲ್ ಕೇಸ್ ಬೀಳುತ್ತೆ. ಇವತ್ತಿನವರೆಗೂ ಆ ಕೇಸ್ ಇದೆ. ಅಂದ್ರೆ ಅನ್ನೆಸೆಸರಿ ಕೋರ್ಟ್ಗೆ ಹೋಗಿ ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಅನ್ನೆಸೆಸರಿ ಕುತ್ಕೋಬೇಕು. ನೀವು ಎಲ್ಲೇ ಇರಿ, ನೀವು ಬಂದಿಲ್ಲ ಅಂತಂದ್ರೆ ವಾರಂಟ್ ಇಶ್ಯೂ ಆಗುತ್ತೆ, ನೀವು ದೇಶ ಬಿಟ್ಟು ಹೋಗಂಗಿಲ್ಲ. ಐ ಆಮ್ ನೋ ಮೋರ್ ಎನ್ ಎಂಪ್ಲಾಯಿ ಆಫ್ ದಟ್ ಚಾನೆಲ್. ಐ ಹ್ಯಾವ್ ನೋ ರೋಲ್ಸ್ ಟು ಪ್ಲೇ. ಅವ್ರವ್ರ ಮಧ್ಯದಲ್ಲಿ ಏನೇನ್ ಕೇಸ್ ನಡ್ಕೊಂಡಿದೆ ಅನ್ನೋದಕ್ಕೆ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಇಟ್, ಬಟ್ ಐ ಆಮ್ ಕಂಪೆಲ್ಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಕಳೆದ 3 ವರ್ಷದಿಂದ ಯಾವಾಗ್ಲೂ ಡೇಟ್ ಇರುತ್ತೆ, ನಾನು ಎಲ್ಲಿದ್ರೂ ಹೋಗ್ಬೇಕು. ಅಂಡ್ ದಿಸ್ ಐ ಕಾಲ್ ಹ್ಯಾರಾಸ್ಮೆಂಟ್. ಅಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇದೆಲ್ಲ ನೋಡಾದ್ಮೇಲೆ ನನಗೆ ಐ ರೆಸ್ಪೆಕ್ಟ್ ಜುಡಿಷಿಯರಿ ಸಿಸ್ಟಮ್, ಬಟ್ ದರ್ ಶುಡ್ ಬಿ ಅ ಲಿಮಿಟ್. ಒಬ್ಬ ವ್ಯಕ್ತಿ ಎಲ್ಲಿ ಏನನ್ನೂ ಕೂಡ ಕಾಂಟ್ರಿಬ್ಯೂಟೇ ಮಾಡ್ತಾ ಇರಲ್ಲ ಅಂಥವ್ರನ್ನ ನೀವು ಒಂದಿನ ಕರೆದು ಕೋರ್ಟ್ ಅಲ್ಲಿ ಕೂರಿಸ್ತೀರಾ ಅಂತಂದ್ರೆ ದಟ್ ಈಸ್ ಹ್ಯಾರಾಸ್ಮೆಂಟ್, ದಟ್ ಈಸ್ ವೈಲೇಷನ್ ಆಫ್ ಮೈ ಫಂಡಮೆಂಟಲ್ ರೈಟ್. ಇದನ್ನ ಮಾಡ್ಬಿಟ್ಟು ಆ ವ್ಯಕ್ತಿ ಸೂಸೈಡ್ ಮಾಡುವಷ್ಟರ ಮಟ್ಟಿಗೆ, ಮಾಡ್ಕೊಳ್ಳುವಷ್ಟರ ಮಟ್ಟಿಗೆ ನೀವು ಅವ್ರನ್ನ
ಇನ್ಫ್ಲೂಯೆನ್ಸ್ ಮಾಡ್ತೀರಾ ಅಂತಂದ್ರೆ ಅದು ಸೂಸೈಡ್ ಅಲ್ಲ, ಅದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಬೈ ಅ ಫೆಮಿನಾಜಿ ಕಾಲ್ಡ್ ನಿಖಿತಾ. ನಿಖಿತಾನಂತಹ ಬಹಳಷ್ಟು ಸೋ ಕಾಲ್ಡ್ ಫೆಮಿನಾಜಿ ಯಾರಿದ್ದಾರೆ ಅವ್ರನ್ನ ಅವರು ಫೆಮಿನಿಸ್ಟ್ ಅಂತ ಅನ್ಕೊಳ್ತಾರೆ. ಅವರ ಲೈಫ್ ಸ್ಟೈಲ್ಗೋಸ್ಕರ ಗಂಡ ಅಲಿಮನಿ ಕೊಡೋದು ನಮ್ಮ ಬರ್ತ್ ರೈಟ್ ಅನ್ನೋದನ್ನ ಕ್ಲೇಮ್ ಮಾಡ್ತಾ ಇರ್ತಾರಲ್ಲ, ಇವರೆಲ್ಲರೂ ಹೆಂಗಸರಿ, ಇಡೀ ಹೆಂಗಸರ ಕುಲಕ್ಕೆ ಕಳಂಕ. ಯಾಕೆ ಅನ್ನೋದನ್ನ ನಾನು ಹೇಳ್ತೀನಿ. ಅಂಡ್ ದಿಸ್ ಈಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬೈ ಒನ್ ಆಫ್ ಮೈ ಟ್ರೈಬ್ ಮೆಂಬರ್ಸ್. ನಾನು ಯೂಶುವಲಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೆಕ್ಸ್ಟ್ ಟ್ರಿಪ್ ಅಂತ ಒಂದು ಪೇಜ್ ಇದೆ, ಅದರಲ್ಲಿ ನಾನೇ ಆರ್ಗನೈಸ್ ಮಾಡಿ ಕೆಲವೊಂದಷ್ಟು ಡೆಸ್ಟಿನೇಷನ್ಸ್ಗೆ ಆಯ್ದ ವ್ಯಕ್ತಿಗಳನ್ನ, ನನ್ನ ಸೋಷಿಯಲ್ ಮೀಡಿಯಾ ಅಡ್ಮೈರರ್ಸ್ ಅನ್ನ ಕರ್ಕೊಂಡು ಹೋಗ್ತೀನಿ. ಅದರಲ್ಲಿ ಒಂದ್ 2-3 ಜನ ಅವರವರ ಜೀವನದ ಅಂದ್ರೆ ಹೊಸ ಹೊಸ ಪರ್ಸ್ಪೆಕ್ಟಿವ್ ಅನ್ನೋದು ಓಪನ್ ಆಗುತ್ತೆ. ನಮಗೇನ್ ಎಕ್ಸ್ಪೀರಿಯನ್ಸ್ ಇರಲ್ಲ ಜೀವನದಲ್ಲಿ, ಅದನ್ನ ಬೇರೆಯವರ ಎಕ್ಸ್ಪೀರಿಯನ್ಸ್ ಮೂಲಕ ತಿಳ್ಕೊಂಡಾಗ ಜೀವನದಲ್ಲಿ ಹೇಗಿರಬಾರ್ದು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಜೀವನದ ಬಿಗ್ಗೆಸ್ಟ್ ಅಂಡ್ ಮೋಸ್ಟ್ ಯೂಸ್ಫುಲ್ ಲೆಸನ್ಸ್ ಅಕಾರ್ಡಿಂಗ್ ಟು ಮೀ. ಅದ್ರಲ್ಲಿ ಒಬ್ರು ಹೇಳ್ತಾ ಇದ್ರು, ಅಂದ್ರೆ ಒಂದು ಡಿವೋರ್ಸ್ ಆದ್ಮೇಲೆ ಒಬ್ಬ ಗಂಡಸಿನ ಜೀವನ ಅನ್ನೋದೇನಿರತ್ತಲ್ವಾ, ಅದು ಹೆಂಗಿರತ್ತೆ ಅನ್ನೋದನ್ನ ಅವ್ರು ಸ್ವಂತ ಅನುಭವಿಸಿದವ್ರು ಒಬ್ರು ಹೇಳಿದಿದ್ರು. ಅಲಿಮನಿ ಕೊಟ್ಟಾದ್ಮೇಲೆ ಫೈನಾನ್ಷಿಯಲಿ ನೀವು ಪೂರ್ತಿ ಅಂದ್ರೆ ಬರ್ಬಾದ್ ಆಗ್ಬಿಟ್ಟಿರ್ತೀರಾ, ಆದ್ರೆ ಆ ಇಮೋಷನಲ್ ಸಪೋರ್ಟ್ ಕೊಡುವಂತಹ ಸಿಸ್ಟಮ್ಮೇ ನಿಮ್ಗೆ ಇಮೋಷನಲ್ ಟ್ರಾಮಾ ಕೊಡಕ್ ಶುರು ಮಾಡತ್ತಲ್ವಾ, ರಿವೆಂಜ್ ಕೊಡಕ್ ಶುರು ಮಾಡ್ತಾರಲ್ವಾ, ಅವಾಗ ನೀವು ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು. ಫೈನಾನ್ಷಿಯಲಿ ಬರ್ಬಾದ್, ಇಮೋಷನಲಿ ಬರ್ಬಾದ್, ಕೇವಲ ನೀವು ಬರ್ಬಾದ್ ಆಗೋದಲ್ಲ, ನಿಮ್ಮ ತಂದೆ ತಾಯಿ ಸಂಬಂಧಿಕರು ಅಕ್ಕ ತಂಗಿ ಯಾರಾದ್ರೂ ಇದ್ರಂತಂದ್ರೆ ಹಿಂಗಾಗೋಯ್ತಲ್ಲ ಇವನಿಗೆ ಅಂತ ನಿಮ್ ಜೊತೆ ಅವರು ಕೂಡ ಸಫರ್ ಆಗ್ತಾರೆ. ಇದ್ರ ಜೊತೆಗೆ ನಿಮ್ ಕಂಪನಿ ಅಂತ ಏನಿರುತ್ತೆ ಅಥವಾ ನಿಮ್ಮ ಜಾಬ್ ಮಾಡುವಂತಹ ಪ್ರದೇಶ ಅನ್ನೋದೇನಿರತ್ತಲ್ವಾ, ಅಲ್ಲಿ ನಿಮ್ಮನ್ನ ಯಾವ ರೀತಿ ನೋಡ್ತಾರೆ, ನಿಮ್ಗೆ ಯಾವ ರೀತಿ ಟ್ಯಾಗ್ ಅನ್ನ ಮಾಡ್ತಾರೆ, ನಿಮ್ಮನ್ನ ಕೆಲಸದಿಂದ ತೆಗೆಯೋದಿರಬಹುದು. ಇನ್ಫ್ಯಾಕ್ಟ್ ನೀವೇನಾದ್ರೂ ಇದ್ರಲ್ಲಿ ಓನರೇ ಆಗಿದ್ರಿ ಅಂತಂದ್ರೆ, ಬಿಕಾಸ್ ಯು ಹ್ಯಾವ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನೀವು ಪ್ರತಿ ಹೆಂಗಸರನ್ನ ಹೈಯರ್ ಮಾಡುವಾಗ ಟೆನ್ಷನ್ ಇರುತ್ತೆ. ನೆಕ್ಸ್ಟ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವಳು ಏನು ಕೇಸ್ ಹಾಕ್ಬಿಡ್ತಾಳೋ. ಬಿಕಾಸ್ ಇವಾಗ ಈ ಮೀಟು ಆದ್ಮೇಲೆ ವರ್ಕ್ ಪ್ಲೇಸ್ ಇಂದ ಹಿಡಿದು ಪ್ರತಿಯೊಂದಷ್ಟು ಪ್ಲೇಸ್ ನಲ್ಲಿ ಹೆಣ್ಣು ಮಕ್ಕಳ ಈ ಸೆಕ್ಷುವಲ್ ಸೇಫ್ಟಿ ಅನ್ನೋ ಕಾರಣಕ್ಕೋಸ್ಕರ ಏನು ಕೆಲವೊಂದಷ್ಟು ವೆರಿ ಇಂಪಾರ್ಟೆಂಟ್ ಲಾಸ್ ವಿಚ್ ಇಸ್ ಮಸ್ಟ್ ಅಂಡ್ ಇಟ್ ಈಸ್ ನೀಡೆಡ್. ನೀವು ಯಾರೋ ಒಬ್ಬರ ಕಾರಣಕ್ಕೋಸ್ಕರ 10 ಜನರ ಕಾರಣಕ್ಕೋಸ್ಕರ ಲಾ ಮಾಡಿದ್ ತಪ್ಪು ಅಂತ ಹೇಳೋಕ್ ಆಗೋದಿಲ್ಲ. ಬಿಕಾಸ್ ಲಾ ಅನ್ನ ಮಾಡಿದ್ದೆ ಡೇಟಾ ಪಾಯಿಂಟ್ ಅನ್ನ ನೋಡ್ಕೊಂಡಾಗಿರುತ್ತೆ. ಆದ್ರೆ ಅದನ್ನೇ ಕೆಲವೊಂದಷ್ಟು ಜನ ಸೋ ಕಾಲ್ಡ್ ಹೆಂಗಸರು ಅಂತ ಯಾರಿರ್ತಾರೆ ಅದನ್ನ ಬಳಸ್ಕೊಂಡು ಸುಮ್ನೆ ಪಾಶ್ ಕೇಸ್ ಹಾಕ್ಬಿಡೋದು. ಅಂದ್ರೆ ಅವ್ನು ಸುಮ್ನೆ ನಾನು ನೋಡ್ದ, ವರ್ಕ್ ಪ್ಲೇಸ್ ಅಲ್ಲಿ ನನ್ನ ನೋಡ್ದ, ಅದಕ್ಕೋಸ್ಕರ ಹಾಕ್ತೀನಿ ನಾನು. ಇಂಥದ್ ಕೆಲವೊಂದಷ್ಟು ವ್ಯಕ್ತಿಗಳು ಯಾವಾಗ ಕೆಲಸದ ಜಾಗದಲ್ಲಿ ಕೂಡ ಯಾವ ಕಾನೂನು ಅವರ ರಕ್ಷಣೆಗೆ ಬರಬೇಕಿತ್ತು, ರಕ್ಷಣೆಗೆ ಅಂತ ಮಾಡ್ಕೊಂಡಿದ್ರು, ಅದನ್ನ ತಮ್ಮ ರಿವೆಂಜ್ಗೋಸ್ಕರ ಬಳಸ್ಕೊಳ್ತಾರಲ್ವಾ. ಕೆಲಸದಿಂದ ಅವ್ರೇನೋ ಕೆಲಸ ಚೆನ್ನಾಗಿ ಮಾಡ್ತಾ ಇಲ್ಲ, ವರ್ಕ್ ಫೋರ್ಸ್ ಅಲ್ಲಿ ಅಷ್ಟು ಸೂಟ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಯಾರು ಫೈರ್ ಮಾಡಿದ್ರೋ ಅವ್ರ ಮೇಲೆ ಪಾಶ್ ಕೇಸ್ ಹಾಕೋದು. ಸೊ ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಕೇವಲ ಗಂಡಸರಿಗೆ ಮಾತ್ರ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ನಿಜವಾದ ಹೆಂಗಸರಾಗಿದ್ರಿ ಅಂತಂದ್ರೆ, ಯಾರ್ಯಾರು ಈ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಹೆಂಗಸರ ವಿರೋಧಿ ಅಲ್ಲ, ನಾನು ಒಂದು ಲೇಡಿ. ಬಟ್ ಐ ಬಿಲೀವ್ ಅಂಡ್ ಐ ಪ್ರಾಕ್ಟೀಸ್ ಯಾವತ್ತೂ ಕೂಡ ಇಮೋಷನಲಿ, ಮೆಂಟಲಿ, ಫಿಸಿಕಲಿ ಅಂಡ್ ಫಿನಾನ್ಷಿಯಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿದ್ರೆ ಮಾತ್ರ ನಿಮ್ಮನ್ನ ನೀವು ಫೆಮಿನಿಸ್ಟ್ ಅಂತ ಕರ್ಕೊಳ್ಬೇಕು. ಹಾಗೆ ನಿಮ್ಮನ್ನ ಯಾರು ಮದ್ವೆ ಆಗ್ತಾರೋ ಅವರು ನೋಡಕ್ ಚೆನ್ನಾಗಿರ್ಬೇಕು, ನಿಮ್ಗಿಂತ ರಿಚ್ ಆಗಿರ್ಬೇಕು, ಇಂಟೆಲಿಜೆಂಟ್ ಆಗಿ, ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ತಪ್ಪಲ್ಲ. ಆದ್ರೆ ನಾನ್ ಏನ್ ಮಾಡಿದ್ರು ಪರವಾಗಿಲ್ಲ, ನಾನ್ ಮನೇಲಿ ಮಹಾರಾಣಿ ತರ ಕುತ್ಕೊಂಡಿರ್ತೀನಿ, ನನ್ ಗಂಡ ಮಾತ್ರ ನನ್ಗಿಂತ 10 ಪಟ್ಟು ಜಾಸ್ತಿ ದುಡ್ಕೊಂಡ್ ಬರ್ಬೇಕು, ನನ್ನ ಮಹಾರಾಣಿ ತರ ನೋಡ್ಕೋಬೇಕು, ನಾನು ಅವನನ್ನ ಹೆಂಗ್ ಬೇಕಾದ್ರೂ ಟ್ರೀಟ್ ಮಾಡಿದ್ರು ಪರವಾಗಿಲ್ಲ ಅನ್ನೋ ಎಂಟೈಟಲ್ಮೆಂಟ್, ದಿಸ್ ಶುಡ್ ಚೇಂಜ್. ಬಿಕಾಸ್ ದಿಸ್ ಇಸ್ ನಾಟ್ ಫೆಮಿನಿಸಮ್. ಇದು ಹೆಂಗಸಿನ ಗುಣವೇ ಅಲ್ಲ, ಇದು ಮನುಷ್ಯರ ಗುಣವೇ ಅಲ್ಲ. ಹಾಗೆ ಇಂಥ ಒಂದಷ್ಟು ಜನ ಹೆಂಗಸರು ಯಾರಿರ್ತಾರಲ್ವಾ, ಅವರು ಇಡೀ ಹೆಂಗಸರ ಕುಲಕ್ಕೆ ಕಳಂಕ. ಯಾಕೆ ಅಂತಂದ್ರೆ ಈ ಮೇಲ್ ಡಾಮಿನೇಟೆಡ್ ಸೊಸೈಟಿಯಲ್ಲಿ ಕೆಲವೊಂದಷ್ಟು ಜನ ಈ ಶುಗರ್ ಡ್ಯಾಡಿ ಕಾನ್ಸೆಪ್ಟ್ ಅನ್ನೋದು ಏನ್ ಬರುತ್ತೆ, ಅಥವಾ ತನ್ನ ಯಾವುದೋ ಒಂದು ಪರ್ಸನಲ್ ಗೇನ್ಗೋಸ್ಕರ ಅಥವಾ ಆ ಪವರ್ ಅನ್ನ ಅಕ್ವೈರ್ ಮಾಡೋ ಸಲುವಾಗಿ ಗಂಡಸರಿಗೆ ಏನ್ ಹೇಳ್ತಾರೋ ಅದನ್ನ ಮಾಡುವಂತ ಕೆಲವೊಂದಷ್ಟು ಜನ ನೀಚ್ ಹೆಂಗಸರು ಇರ್ತಾರಲ್ವಾ, ಅಂಥವ್ರಿಗೆ ಈ ಸಮಾಜಕ್ಕೆ ಪುಷ್ಟಿ ಕೊಡೋದು ಈ ಹೆಂಗಸರಿಂದ. ಅಂದ್ರೆ ಹೆಂಗಸರು ವೀಕ್ನೆಸ್ ಏನು ಅಂತ ಗೊತ್ತಿದ್ಕೊಂಡು ಅದ್ರ ಮೂಲಕ ನಿನ್ಗೆ ಹಣ ಕೊಡ್ತೀನಿ, ಪವರ್ ಕೊಡ್ತೀನಿ, ಪೊಸಿಷನ್ ಕೊಡ್ತೀನಿ, ನನ್ನ ಜೊತೆ ಬಂದ್ ಮಲ್ಕೋ ಅನ್ನೋ ಅಡಾಸಿಟಿ ಇರುವಂತಹ ಕೆಲವೊಂದಷ್ಟು ಜನ ದರಿದ್ರ ಗಂಡಸರು ಇರ್ತಾರಲ್ವಾ, ಅಂತ ದರಿದ್ರ ಗಂಡಸರನ್ನ ಹುಟ್ಟು ಹಾಕೋದು, ಅವರನ್ನ ಪೋಷಿಸೋದು ಕೂಡ ಇಂಥ ದರಿದ್ರ ಹೆಂಗಸರೇ. ಜೊತೆಗೆ ಈ ದರಿದ್ರ ಹೆಂಗಸರಿಂದ ಯಾವುದೇ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಬೆಳೆದ್ರು ಕೂಡ ಇವಳು ಯಾರ್ದೋ ಜೊತೆ ಮಲ್ಕೊಂಡಿದ್ದಾಳೆ, ಇವಳಿಗೆ ಯಾರೋ ಶುಗರ್ ಡ್ಯಾಡಿ ಇದ್ದಾನೆ, ಇವಳಿಗೆ ಯಾವ್ದೋ ಬ್ಯಾಕಪ್ ಇದೆ ಅನ್ನುವಷ್ಟರ ಮಟ್ಟಿಗೆ ಡೌಟ್ಫುಲಿ, ಅಂದ್ರೆ ಗಂಡಸರು ಅಂತಲ್ಲ ಹೆಣ್ಮಕ್ಳನ್ನ ಡೌಟ್ಫುಲಿ ನೋಡುವಂತ ಪರಿಸ್ಥಿತಿಗೆ ಇಂಥ ದರಿದ್ರ ಹೆಂಗಸರ ಕಾರಣ. ಜೊತೆಗೆ ವಿ ಟಾಕ್ ಅಬೌಟ್
ವಿಮೆನ್ ಎಂಪವರ್ಮೆಂಟ್. ಆ ವಿಮೆನ್ ಎಂಪವರ್ಮೆಂಟ್ ಯಾವಾಗ ಆಗತ್ತೆ ಅಂತಂದ್ರೆ, ನೀವು ಓದಿ, ನೀವು ದುಡಿದು, ನೀವೊಂದು ಸಾಮ್ರಾಜ್ಯವನ್ನ ಕಟ್ಟುವಷ್ಟರ ಮಟ್ಟಿಗೆ ಇಂಡಿಪೆಂಡೆಂಟ್ ಆಗಿ, ಯಾರಿಗೂ ಹಾಸಿಗೆ ಹಾಸದ್ದೆ ಅಥವಾ ಯಾರಿಗೂ ಸೆರ್ಗ್ ಹಾಸದ್ದೆ, ಇಂಡಿಪೆಂಡೆಂಟ್ ಆಗಿ ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ನೀವು ಸಕ್ಸಸ್ಫುಲಿ ಸ್ಟ್ರಾಂಗ್ ಲೇಡಿ ಆಗಿ ಆಲ್ಫಾ ಫಿಮೇಲ್ ಆಗಿ ನಿಲ್ತೀರಲ್ವಾ, ಆ ಆಲ್ಫಾ ಫಿಮೇಲ್ ಆಗಿ ನಿಲ್ಬೇಕು ಅಂತಂದ್ರೆ ಕರಿಯರ್ ಇಸ್ ವೆರಿ ಇಂಪಾರ್ಟೆಂಟ್. ಆದ್ರೆ ಆ ಕರಿಯರ್ ಅಲ್ಲಿ ಇಂಥ ಹೆಂಗಸರಿಂದ ಏನೇನೋ ಲಾಸ್ ಇರುತ್ತೆ. ಹೆಂಗಸರು ಸವಾಸನೆ ಬೇಡ, ಅವ್ರನ್ನ ಹೈಯರೇ ಮಾಡೋದಿಲ್ಲ ನಾನು, ವಿಮೆನ್ ಎಂಪ್ಲಾಯೀಸೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಕೆಲವೊಂದಷ್ಟು ಬಿಸ್ನೆಸ್ ಓನರ್ಸ್ ಹೆದರುವಂತಹ ಕಾನೂನುಗಳು ನಮ್ಮ ದೇಶದಲ್ಲಿ ಇರುವಾಗ ವಿಮೆನ್ ಎಂಪವರ್ಮೆಂಟ್ ಅನ್ನೋದಕ್ಕೆ ನಾವೇ ಅಡ್ಡಗಾಲಿಡ್ತೀವಿ. ಇಫ್ ವಿ ಆರ್ ಮಿಸ್ಯೂಸಿಂಗ್ ದ ಲಾಸ್ ದಟ್ ವಾಸ್ ಮೆಂಟ್ ಟು ಪ್ರೊಟೆಕ್ಟ್ ಅಸ್. ಇದು ಕೆಲವೊಂದಷ್ಟು ವಿಚಾರಗಳನ್ನ ನಾನು ಅಂದ್ರೆ ವೈಡ್ ಆಂಗಲ್ಸ್ ಅಲ್ಲಿ ಈ ಕೇಸ್ಗೆ ರಿಲೇಟೆಡ್ ಆಗಿರೋದನ್ನ ಹೇಳೋ ಕಾರಣ ಇದೆ. ಬಿಕಾಸ್ ಗಂಡಸರಿಂದ ಇದಾಯ್ತು ಅನ್ನುವಂಥದ್ದು ಇದ್ದಿದ್ದಕ್ಕೇನೆ ಈ ಅಲಿಮನಿ ಕಾನ್ಸೆಪ್ಟ್ ಅನ್ನೋದು ಏನಿದೆ, ಜೀವನಾಧಾರ ಅಂತ ಏನ್ ಕೊಡಲಾಗುತ್ತೆ, ದಟ್ ಹ್ಯಾಸ್ ಮೀನಿಂಗ್. ಎಷ್ಟೋ ಜನ ಹೆಂಗಸರು ಈಗ ಭಾರತದಲ್ಲಿ ಪರಿಸ್ಥಿತಿ ಅನ್ನೋದು ಬದಲಾಗ್ತಾ ಇದೆ. ಹೆಣ್ಮಕ್ಳು ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಯಾವುದೇ ಗಂಡಸಿನ ಸಪೋರ್ಟ್ ಇಲ್ಲದೆ ಕೂಡ ಅವ್ರ ಜೀವನ ಏನಿದೆ, ಅವ್ರ ಬಿಲ್ಸ್ ಏನಿದೆ, ಅವ್ರು ಪೇ ಮಾಡುವಷ್ಟರ ಮಟ್ಟಿಗೆ ಅಪಾರ್ಚುನಿಟಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಓಪನ್ ಆಗ್ತಾ ಇದೆ, ವಿಚ್ ಇಸ್ ಗುಡ್. ದಿಸ್ ವಾಸ್ ಹೌ ಏನ್ಷಿಯಂಟ್ ಇಂಡಿಯನ್ ಸೊಸೈಟಿ ವಾಸ್. ನಮ್ಮ ವೇದಿಕ್ ಪೀರಿಯಡ್ ಇಂದ ಈ ರೀತಿ ಇದ್ರು ಹೆಂಗಸರು, ಪವರ್ಫುಲ್ ಪೊಸಿಷನ್ ಅಲ್ಲಿ ಇದ್ದವರೇ ಹೆಂಗಸರು. ಅಂಡ್ ದರ್ ವಾಸ್ ನೋ ಹೆಂಗಸರು ಗಂಡಸರು ಅನ್ನೋ ಡಿಸ್ಪ್ಯಾರಿಟಿ ಅನ್ನೋದು ಇರಲಿಲ್ಲ. ಯಾರು ಕ್ವಾಲಿಫೈಡ್ ಅಲ್ಲಿ ಅವರಿದ್ರು. ಸೊ ಅದರ ರಿವೈವಲ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಲಾಸ್ ಅನ್ನೋದನ್ನ ಏನ್ ಮಾಡಿದಾರಲ್ವಾ, ಅದೆಲ್ಲದು ಸುಳ್ಳು. ಎಲ್ಲರೂ ಇದನ್ನ ಬಳಸ್ಕೊಂಡು ಬ್ಯಾಡ್ದೋಗಿರೋದು ಮಾಡ್ತಿದ್ದಾರೆ. ಬಿಕಾಸ್ ಕೆಲವೊಂದಷ್ಟು ಸೆಲೆಬ್ರಿಟಿಗಳ ಈ ಡಿವೋರ್ಸ್ ಕೇಸಸ್ ಅಲ್ಲೂ ಕೂಡ ನಾವು ಗಂಡಸರನ್ನ ಏನೋ ಇನ್ವೆಸ್ಟ್ಮೆಂಟ್ ಅನ್ನೋ ರೀತಿಯಲ್ಲಿ, ಅಂದ್ರೆ ನಾನು ಮದ್ವೆ ಆಗ್ತೀನಿ, ಡಿವೋರ್ಸ್ ಕೊಡ್ತೀನಿ, ಅವನಿಗೆ ಅಲಿಮನಿ ಕೊಡ್ತಾ ಇರ್ಬೇಕು ನನ್ ಮಗ ಅನ್ನುವಷ್ಟರ ಮಟ್ಟಿಗೆ ಕೆಲವು ಜನ ಫೆಮಿನಾಜಿ ಆಗಿ ಬಿಹೇವ್ ಮಾಡ್ತಾರಲ್ವಾ. ಸೊ ಇದು ಎಲ್ಲದನ್ನ ನೋಡ್ಬಿಟ್ಟು ಅಲಿಮನಿ ಇರುವಂತಹ ಕ್ಲಾಸ್ ಅನ್ನ ತೆಗೆದಾಕ್ಬಿಡ್ಬೇಕು, ಅಥವಾ ಹೆಂಗಸರನ್ನ ಪ್ರೊಟೆಕ್ಟ್ ಮಾಡುವಂತಹ ಯಾವುದೇ ಲಾಸ್ ಇರಬಾರ್ದು ಅನ್ನೋದು ಕೂಡ ಐ ಡೋಂಟ್ ಅಗ್ರಿ ಟು ದಟ್. ಲಾಸ್ ಏನಿದೆ ಕರೆಕ್ಟ್ ಇದೆ, ಬಟ್ ಇಟ್ ನೀಡ್ಸ್ ಅಮೆಂಡ್ಮೆಂಟ್. ಫಾರ್ ಎಕ್ಸಾಂಪಲ್ 498A ಏನಿದೆ, ಅದರಲ್ಲಿ ಆಂಟಿ ಡೌರಿ ಕೇಸ್ ಅನ್ನೋದು ಏನ್ ಬರುತ್ತೆ, ಅದರಲ್ಲಿ ಕ್ಲಾಸ್ ಯೂಸ್ ಮಾಡಬೇಕು, ಆ ಕ್ಲಾಸ್ ಆಡ್ ಆಗ್ಬೇಕು. ಅಮೆಂಡ್ಮೆಂಟ್ ಅಂದ್ರೆ ಇದು ಏನಕ್ಕಾಗಲ್ಲ ಅಂತಂದ್ರೆ, ಇದು ಯಾವುದು ಕೂಡ ಆಗದೇ ಇರೋದು ಅಲ್ಲ, ವೆರಿ ಈಸಿ. ಇಷ್ಟು ಡೇಟಾ ಇರುವಾಗ ಒಬ್ಬ ವ್ಯಕ್ತಿ ಡಾಕ್ಯುಮೆಂಟ್ ಮಾಡಿ ಜಸ್ಟಿಸ್ ಇಸ್ ಡ್ಯೂ ಅನ್ನೋದನ್ನ ಪ್ರತಿ ಪುಟದಲ್ಲಿ ಬರೆದು, ಡೆತ್ ನೋಟ್ ಅಲ್ಲಿ ಪ್ರತಿ ಪುಟಕ್ಕೆ ಸಿಗ್ನೇಚರ್ ಅನ್ನ ಹಾಕಿ, ತನ್ನ ಕಷ್ಟ ಏನು ಅನ್ನೋದನ್ನ ಒಂದು ಟೋಟಲ್ ಮಾಸ್ ನ ರೆಪ್ರೆಸೆಂಟೇಷನ್ ಜೊತೆಗೆ ಕೊಟ್ಟು ಹೋಗಿರುವಾಗ ಇದನ್ನ ಅಮೆಂಡ್ಮೆಂಟ್ ಮಾಡೋದು ದಿಸ್ ಇಸ್ ಹೈಲಿ ನೆಸೆಸರಿ. 2015ರಿಂದ ಯಾವಾಗ ಕಿರಣ್ ರಿಜಿಜು ಇದ್ರ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು, ಅಮೆಂಡ್ಮೆಂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಬಟ್ ಇವತ್ತಿನವರೆಗೂ ಯಾವುದೇ ಪೊಲಿಟಿಕಲ್ ಪಾರ್ಟಿ ಕೂಡ ಇದ್ರನ್ನ ಮತ್ತೆ ಆಡೋದಿಲ್ಲ. ಏನಕ್ಕೆ ಅಂತಂದ್ರೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಟುವರ್ಡ್ಸ್ ವಿಮೆನ್. ಈ ವಿಮೆನ್ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋದು ಏನ್ ಶುರುವಾಗಿದೆ ಅಲ್ವಾ, ಹೆಂಗಸರಿಗೇನೋ ಆಯ್ತು, ಅಥವಾ ಅವಳಿಗೆ ಎಜುಕೇಶನ್ ಸಿಕ್ಲಿಲ್ಲ, ಅಥವಾ ಅವಳನ್ನ ಯಾರು ಕೆಲಸದ ಪ್ಲೇಸ್ ಅಲ್ಲಿ ತುಳಿಯಕ್ ಟ್ರೈ ಮಾಡಿದ್ರು, ಈ ಮೀ ಟು ಮೂವ್ಮೆಂಟ್ ಸೇರಿದ ಹಾಗೆ ಅದು ಎಲ್ಲವೂ ತಪ್ಪು ಅಥವಾ ಎಲ್ಲವೂ ಕೂಡ ಫೇಕ್ ಅಂತ ಹೇಳೋದಿಲ್ಲ. ಬಟ್ ಅದನ್ನ ಬಳಸ್ಕೊಳ್ಳುವಂತ ಕೆಲವೊಂದಷ್ಟು ದುರಾಚಾರಿ ಹೆಂಗಸರು ಇರ್ತಾರಲ್ವಾ, ಅದು ತಪ್ಪು. ಫಾರ್ ಎಕ್ಸಾಂಪಲ್ ಈ ಕಂಗನಾ ರಣಾವತ್ ಬಾಕಿ ಎಲ್ಲ ವಿಷಯದಲ್ಲಿ ನಾನು ದೊಡ್ಡ ಫೆಮಿನಿಸ್ಟು ಹಾಗೆ ಹೀಗೆ ಹೇಳ್ತಾರೆ, ಆದ್ರೆ ಒಂದು ಮಾತನ್ನ ಹೇಳಿದ್ದಾರೆ ಅವರು, ನಾನು ನನ್ನ ಸಾಧನೆಯ ಪಥದಲ್ಲಿ ಗಂಡಸರನ್ನ ಏಣಿಯ ರೀತಿಯಲ್ಲಿ ಬಳಸ್ಕೊಂಡಿದೀನಿ. ಇದು ಯಾವ ರೀತಿ ಫೆಮಿನಿಸಮ್ ಅನ್ನೋದು ನನಗೆ ಅರ್ಥ ಆಗೋದಿಲ್ಲ. ನೀವು ನಿಜವಾದ ಫೆಮಿನಿಸ್ಟೇ ಆದ್ರೆ ಗಂಡಸರನ್ನ ನೀವು ಏಣಿಯ ಹಾಗೆ ಬಳಸ್ಕೊಳ್ಳೋದಿಲ್ಲ. ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಪ್ರಪಂಚದ ಸತ್ಯ ಆಗೋಕ್ ಸಾಧ್ಯ ಇಲ್ಲ. ಅದನ್ನ ನಿಮ್ಮ ಎಕ್ಸ್ಪೀರಿಯನ್ಸ್ ತಪ್ಪು ಅಂತ ಕೂಡ ನಾನು ಹೇಳೋದಿಲ್ಲ, ಬಟ್ ನಿಮ್ಮ ಕೆಲವೊಂದಷ್ಟು ಸತ್ಯಗಳು ಅನುಭವ ಅನ್ನೋದು ಪ್ರಪಂಚದ ಸತ್ಯ ಆಗಲ್ಲ, ಯೂನಿವರ್ಸಲ್ ಟ್ರೂತ್ ಆಗೋದಿಲ್ಲ. ಅದನ್ನ ನೀವು ಮಾತಾಡುವಾಗ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಂಡ್ ಕಾನ್ಶಿಯಸ್. ಒಂದು ಮಾತನ್ನ ಆಡುವಾಗ ಇಸ್ ದಿಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆರ್ ಈಸ್ ಇಟ್ ಯೂನಿವರ್ಸಲ್ ಟ್ರೂತ್? ಡೇಟಾ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಮಾತಾಡ್ಬೇಕೇ ವಿನಃ ಗಂಡಸರನ್ನ ವಿರೋಧ ಮಾಡೋದೇ. ಎಲ್ಲಾ ಗಂಡಸರು ಕೂಡ ರಾವಣನ್ ತರ, ಎಲ್ಲರೂ ಕೂಡ ಏನು ವ್ಯಾಂಪೈರ್ಸ್ ತರ, ಎಲ್ರಿಗೂ ಬೇಕಾಗಿರೋದು ಹೆಣ್ಮಕ್ಳನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು, ಎಲ್ಲರೂ ಕೂಡ ರೇಪಿಸ್ಟ್. ನೋ, ನಾಟ್ ಎವ್ರಿಬಡಿ. ಈ ಮನಸ್ಥಿತಿ ಅನ್ನೋದು ಹೋಗಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಈ ಜೆಂಡರ್ ಅನ್ನೋದೇನಿದೆ ಅದರಲ್ಲಿ ಇರುವಂತಹ ಡಿಸ್ಅಗ್ರಿಮೆಂಟ್ ಗ್ರೇಟ್, ಬಟ್ ದರ್ ಶುಡ್ ನಾಟ್ ಬಿ ಡಿಸ್ರೆಸ್ಪೆಕ್ಟ್ಫುಲ್ ಟು ಈಚ್ ಅದರ್.
ಹೆಣ್ಣಿಂದನೇ ಗಂಡು, ಗಂಡಿಂದನೇ ಹೆಣ್ಣು. ನಮ್ಮ ಶಿವಶಕ್ತಿ ಕಾನ್ಸೆಪ್ಟ್ ಏನ್ ಬರುತ್ತಲ್ವಾ ಸನಾತನ ಧರ್ಮದಲ್ಲಿ, ಅದೇ ಹೇಳೋದು. ಪ್ರಕೃತಿ ಇಲ್ಲದೆ ಪುರುಷ ಇಲ್ಲ, ಪುರುಷ ಇಲ್ಲದೆ ಪ್ರಕೃತಿ ಇಲ್ಲ. ಶಕ್ತಿ ಇಲ್ಲದೆ ಶಿವನು ಶವ. ಶಕ್ತಿಯ ಪ್ರಕಟ ಆಗ್ಬೇಕು ಅಂತಂದ್ರೆ ಶಿವನ ಮೂಲಕ ಮಾತ್ರ. ಈ ಅಂಡರ್ಸ್ಟ್ಯಾಂಡಿಂಗ್ಗೆ ನಮ್ಮ ಫ್ಯಾಮಿಲಿ ಸಿಸ್ಟಮ್, ಭಾರತದ ಫ್ಯಾಮಿಲಿ ವ್ಯಾಲ್ಯೂಸ್ ಅಂತ ಏನಿದೆ, ದಿಸ್ ಈಸ್ ದ ಬೇಸ್. ಇದು ಗೊತ್ತಿಲ್ಲದೆ ನನಗ್ಯಾರು ಬೇಡ, ಇವ್ರ್ಯಾರು ಬೇಡ ಅನ್ನುವಷ್ಟರ ಮಟ್ಟಿಗೆ ಫೆಮಿನಾಜಿ ಆಗಿ ನೀವು ಗಂಡಸರನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಅವರು ಸಾಯೋವಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡ್ತೀರಾ ಅಂತಂದ್ರೆ ಇವ್ರನ್ನೆಲ್ಲ ಹೆಂಗಸು ಅಂತ ಕರೆಯಕ್ ಸಾಧ್ಯ? ಹೆಂಗಸಿಗೆ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ದೇವತೆ ಅಂತ ಏನ ಕೇಳ್ತೀವಿ, ಬಟ್ ನಾಟ್ ಎವ್ರಿ ವುಮೆನ್ ಈಸ್ ಅ ಗಾಡೆಸ್. ಇದು ಕೂಡ ನಮಗೆ ಅರ್ಥ ಆಗ್ಬೇಕು. ಹೆಂಗಸು ಅಂದ ತಕ್ಷಣ ದೇವತೆ ಅಲ್ಲ, ದೇವತೆಯ ಗುಣಗಳಿದ್ರೆ ಮಾತ್ರ ಆಕೆ ದೇವತೆ. ಜೊತೆಗೆ ಈ ವರ್ಕ್ ಪ್ಲೇಸು ಸೇರಿದ ಹಾಗೆ ನಮ್ಮ ಸಮಾಜದಲ್ಲಿ ಏನೇನು ಮರ್ದುಕೋ ದರ್ದು ಹೋ ಸಕ್ತಾ ಹೇ ಅನ್ನುವಂಥ ರಿಯಾಲಿಟಿ ಗೊತ್ತಿದ್ರು ಕೂಡ ಅವ್ರು ಮಾತಾಡಬಾರ್ದು, ಗಂಡಸರು ಅಳಬಾರ್ದು. ಗಂಡಸರು ಹೆಂಗಸರ ಬಗ್ಗೆ ಮಾತಾಡುವಂಥ ಕೆಲವೊಂದಷ್ಟು ವಿಚಾರಗಳನ್ನ ನೋಡಿದಾಗ, ಅಂದ್ರೆ ಇವತ್ ನಾನೇ ನನ್ನ ಏಜ್ ಇರುವಂತಹ ಬಹಳಷ್ಟು ಜನ ಗಂಡ್ಮಕ್ಳು ಅವರ ಫ್ಯಾಮಿಲಿ ಆಗಿರುವಂತಹ ಕೆಲವೊಂದಷ್ಟು ಸಿನಾರಿಯೋವನ್ನ ನೋಡ್ಬಿಟ್ಟು ಮದ್ವೆ ಆಗೋದೇ ಬೇಡ, ಸುಮ್ನೆ ಯಾಕೆ ಮದ್ವೆ ಆಗಿ ಡಿವೋರ್ಸ್ ಆಗಿ ಜೀವನ ಪೂರ್ತಿ ಅವಳಿಗೆ ಅಲಿಮನಿ ಕೊಡ್ತಾ ಇರಬೇಕು, ಅಪ್ಪ ಅಮ್ಮ ಕಷ್ಟ ಅನ್ನುವಷ್ಟರ ಮಟ್ಟಿಗೆ ಗಂಡು ಮಕ್ಕಳಿಗೆ ಮದುವೆ ಬಗ್ಗೆ ಇನ್ಸೆಕ್ಯೂರಿಟಿ ಇದೆ ಅಂತಂದ್ರೆ ಯಾರನ್ನ ಬ್ಲೇಮ್ ಮಾಡ್ಬೇಕು? ಎಟ್ ದ ಸೇಮ್ ಟೈಮ್ ನೋಡಿ, ಇದರಲ್ಲಿ ಈ ಒಂದು ಕೇಸ್ನಲ್ಲಿ ಇವರಿಬ್ರು ಮದ್ವೆ ಆಗಿದ್ದೆ ಒಂದು ಮ್ಯಾಟ್ರಿಮೋನಿ ಸೈಟ್ ನಲ್ಲಿ. ಆ ಮ್ಯಾಟ್ರಿಮೋನಿ ಸೈಟ್ ಅನ್ನುವಂಥದ್ದು ಅದರ ಕ್ರೆಡಿಬಿಲಿಟಿ ಅನ್ನೋದು ಕೂಡ ಕ್ವೆಶ್ಚನಬಲ್. ಬಿಕಾಸ್ ನೀವು ಏನನ್ನ ಪೋಟ್ರೆ ಮಾಡಿರ್ತೀರಾ ಒಂದು ಡಿಸ್ಪ್ಲೇಯಲ್ಲಿ ಅಂತಂದ್ರೆ ದ ಬೆಸ್ಟ್ ಕ್ವಾಲಿಟೀಸ್. ಯಾರು ಕೂಡ ನಾನು ವರ್ಷ ನನ್ ಮಗ ಅಂತ ಹೇಳಿ ಬಯೋದಲ್ಲಿ ಬರ್ಕೊಳ್ಳೋದಿಲ್ಲ, ನನ್ನನ್ನು ಬಿಟ್ರಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬರ್ಕೊಂಡಿರ್ತಾರೆ. ಆದ್ರೆ ಅಂಥ ಮ್ಯಾಟ್ರಿಮೋನಿಯ ವೆರಿಫಿಕೇಶನ್ ಅನ್ನ ನೀವು ಟ್ರಸ್ಟ್ ಮಾಡಿ ಕ್ರೆಡಿಬಿಲಿಟಿ ಅನ್ನೋ ಕಾರಣಕ್ಕೋಸ್ಕರ ನೀವು ಅದನ್ನ ಮದುವೆ ಆಗ್ತೀರಾ ಅಂತಂದ್ರೆ ಬಿ ವೆರಿ ಕೇರ್ಫುಲ್. ಮದುವೆ ಅನ್ನೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್. ಅದು ಆಗ್ಬೇಕು, ಅದು ಇರಬೇಕು. ಅಥವಾ ಮಕ್ಕಳು ಅನ್ನೋದೇನಿರುತ್ತೆ, ನಿಮಗೆ ಕೆಪಾಬಿಲಿಟಿ ಇದೆ ಅಂತಂದ್ರೆ, ನಿಮಗಷ್ಟು ಗಟ್ಸ್ ಇದೆ ಅಂತಂದ್ರೆ, ನೀವಷ್ಟು ಡೆಡಿಕೇಟೆಡ್ ಇದ್ದೀರಾ ಅಂತಂದ್ರೆ ಮಾತ್ರ ಮದುವೆ ಆಗಿ ಮಕ್ಕಳನ್ನ ಮಾಡ್ಕೊಳ್ಳಿ. ಇದು ಕೂಡ ಅರ್ಥ ಆಗ್ಬೇಕು. ಅದರ ಅರ್ಥ ಒಂದನ್ನ ಇಟ್ಕೊಂಡು ನಾವು ಪೂರ್ತಿ ಮದುವೆನೇ ತಪ್ಪು, ಮಕ್ಕಳು ಮಾಡ್ಕೊಳ್ಳೋದೇ ತಪ್ಪು ಅನ್ನುವಷ್ಟರ ಮಟ್ಟಿಗೆ ಅಲ್ಲೋ ಕೂಡ ಅಲ್ಲ. ಪ್ರತಿಯೊಂದು ವಿಚಾರ ಇದೆ ಅಲ್ವಾ, ಅದನ್ನ ಬೈಸೆಕ್ಟ್ ಮಾಡಿದಾಗ ಬೇರೆ ಬೇರೆ ಆಂಗಲ್ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಈ ಕೇಸ್ನ ಮೂಲಕ ಅತುಲ್ ಸುಭಾಷ್ ಅನ್ನುವಂತಹ ಸಾವಿರಾರು ಜನ ವಿಕ್ಟಿಮ್ಸ್ ಹಸ್ಬೆಂಡ್ಸ್ ಯಾರಿರ್ತಾರೆ ಅಂಥವರಿಗೆ ಕಾನೂನು ಅನ್ನೋದು ಯಾವ ರೀತಿ ಅವ್ರನ್ನ ಸೂಸೈಡ್ ಅನ್ನುವಂತಹ ಮರ್ಡರ್ಗೆ ದೂಡಬಹುದು. ಜೊತೆಗೆ 498A ಹ್ಯಾಸ್ ಟು ಬಿ ಅಮೆಂಡೆಡ್. ಮತ್ತೇನು ಬೇಕಾಗಿಲ್ಲ ನನ್ನ ಪ್ರಕಾರ. ಒಂದ್ ವೇಳೆ ಯಾವ್ದಾದ್ರು ಹುಡುಗಿ ಇದನ್ನ ಇಟ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡ್ಲು ಅಂತಂದ್ರೆ ಅವಳಿಗೆ ಏನೇನ್ ಪನಿಷ್ಮೆಂಟ್ ಇರುತ್ತಲ್ವಾ, ದಟ್ ಶುಡ್ ಬಿ ವೆರಿ ಹೈ. ಒಬ್ಬ ರೇಪಿಸ್ಟ್ಗೆ ಏನ್ ಪನಿಷ್ಮೆಂಟ್ ಕೊಡ್ತೀರಾ, ಈ 498A ಸೇರಿದ ಹಾಗೆ ಯಾವೆಲ್ಲ ಸೆಕ್ಷನ್ ಅನ್ನ ಇಟ್ಕೊಂಡು ನಿಮ್ ಲಾಯರ್ ಹೇಳ್ತಾರಲ್ವಾ, ಅದನ್ನ ಮಾಡಿ, ಇದನ್ನ ಹಾಕಿ, ಅನ್ಯಾಚುರಲ್ ಸೆಕ್ಸ್ ಅಂತ ಹಾಕಿ, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹಾಕಿ, ಮತ್ತೊಂದ್ ಹಾಕಿ ಮರದೊಂದ್ ಹಾಕಿ ಅಂತ ಐಡಿಯಾ ಕೊಡ್ತಾರಲ್ವಾ, ಆ ಲಾಯರು ಸೇರಿದ ಹಾಗೆ, ಈ ಹುಡುಗಿ ಪೇರೆಂಟ್ಸು ಸೇರಿದ ಹಾಗೆ, ಇವಳಿಗೆ ಯಾರ್ಯಾರು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡಿದ್ದಾರೆ ಅವ್ರೆಲ್ಲರೂ ಸೇರಿದ ಹಾಗೆ, ಒಂದು ವೇಳೆ ಈ ಕಾನೂನುಗಳನ್ನ ಮಿಸ್ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ಒಬ್ಬ ರೇಪಿಸ್ಟ್ಗೆ ಏನು ಪನಿಷ್ಮೆಂಟ್ ಕೊಡ್ತೀರಾ ಅಂದ್ರೆ ಜೀವನ ಪೂರ್ತಿ ಒಳಗಡೆ ಇರಬೇಕು. ಅಂಥ ಕ್ರೂಯಲ್ ಪನಿಷ್ಮೆಂಟ್ ಅನ್ನ ವಿಚ್ ಶಿ ಡಿಸರ್ವ್ಸ್ ಅಂಥದ್ದನ್ನ ಹೆಂಗಸರಿಗೂ ಕೊಡಬೇಕು. ಯಾಕೆಂತಂದ್ರೆ ಇಂಥ ಹೆಂಗಸರ ಕುಲಕ್ಕೆ ಕಳಂಕ. ಬಿಕಾಸ್ ಇಂಥ ಹೆಂಗಸರು ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತವೆ. ನೋಡಿ, ಅವಳು ಒಬ್ಬ ತಾಯಿ. ಇಂಥ ಹೆಂಗಸಿಂದ ಆ ಮಗ ಏನ್ ಪಾಠ ಕಲಿಬಹುದು? ಫಸ್ಟ್ ಆಫ್ ಆಲ್, ಒಂದು ತಂದೆಯಿಂದ ಏನ್ ಸಿಗಬಹುದಿತ್ತಲ್ವಾ ಮಗುವಿಗೆ, he lost it. ಅದ್ರ ಜೊತೆಗೆ ಈ ತಾಯಿ ಅಂತವಳು ತಂದೆಯ ಸ್ಥಾನವನ್ನ ತುಂಬಬಲ್ಲಳ? ಆ ಮಗು ಏನ್ ತಪ್ಪು ಮಾಡಿತ್ತು? ಇವಳು ಏನ್ ನನ್ನ ಮಗ ಅಂತ ಕ್ಲೇಮ್ ಮಾಡ್ತಾಳೆ? ತಂದೆ ಅಂತ ಇದ್ದಿದ್ದಕ್ಕೆ ತಾನೇ ಇವಳು ತಾಯಿ ಆಗಿದ್ದು. ಮಗುವಿನ ಕಸ್ಟಡಿ ಕೊಡೋದಕ್ಕೆ ಕಾರಣ ಏನು ಅಂತಂದ್ರೆ ಇಮೋಷನಲ್ ಸಪೋರ್ಟ್ ಅನ್ನೋದು ತಾಯಿ ಮೂಲಕ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಜುಡಿಷಿಯರಿ, ದಿಸ್ ಇನ್ಕ್ಲೂಡ್ಸ್ ಸೈಕಾಲಜಿ ಅಂಡ್ ಸೈನ್ಸ್ ಆಲ್ಸೋ. ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಮಕ್ಕಳನ್ನ ಟೂಲ್ ಮಾಡ್ಕೊಂಡು ಅವನನ್ನ ನೋಡ್ಬೇಕು ಅಂತಂದ್ರೂ ದುಡ್ಡು ಕೊಡ್ಬೇಕು, ನಾನಿಲ್ಲ ದೇಶ ಬಿಟ್ಟು ಹೋಗ್ಬಿಡ್ತೀನಿ, ಮಗನ್ ನೋಡಕ್ ಬಿಡಲ್ಲ, ಮಗಳನ್ನ ನೋಡಕ್ ಬಿಡಲ್ಲ, ನೀನ್ ದುಡ್ಡು ಕೊಡ್ಬೇಕು ಅನ್ನೋಷ್ಟ್ರ ಮಟ್ಟಿಗೆ ಗಂಡಂದ್ರನ್ನ ಏನೋ ATM ಮಷೀನ್
ಅವನು ಹುಟ್ಟಿರೋದೇ ನನಗ್ ದುಡಿದು ಸಾಕಕ್ಕೆ, ನಾನು ಅವನ ಜೊತೆ ಇರದೇ ಇರ್ಲಿ, ಸಾಯೋವರೆಗೂ ನನಗ್ ದುಡ್ಡು ಕೊಡ್ಬೇಕು. ಬಿಕಾಸ್ ಏನಕ್ಕೆ? ನಾನು ಹೆಂಗ್ಸು, ನನ್ ಪರವಾಗಿ ಲಾಸ್ ಇದೆ. ಈ ಮೆಂಟಾಲಿಟಿ ಸಿ, ಇದು ಒಂದು ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಹೋದ್ರೆ ಮಾತ್ರ ಆಗೋದಿಲ್ಲ. ಫಸ್ಟ್ ಮೆಂಟಾಲಿಟಿ ಅನ್ನೋದಿದೆ ಅಲ್ವಾ, ದಟ್ ಶುಡ್ ಬಿ ಫಿಕ್ಸ್ಡ್. ಬಟ್ ಇಮಿಡಿಯೇಟ್ ಲೆವೆಲ್ ಅಲ್ಲಿ ಯಾವ್ದು ಫಿಕ್ಸ್ ಆಗ್ಬೇಕು, ಮೆಂಟಾಲಿಟಿ ನಿಮ್ಗೆ ಚೇಂಜ್ ಆಗ್ಬೇಕು ಅಂತಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಬಟ್ ಇದು ಇಮಿಡಿಯೇಟ್ ಲೆವೆಲ್ ಅಲ್ಲಿ ಆಗ್ಬೇಕು ಅಂತಂದ್ರೆ ಓನ್ಲಿ ಥ್ರೂ ಲಾಸ್. ಅಮೆಂಡ್ಮೆಂಟ್ ಆಗ್ಲೇಬೇಕು. ಜೊತೆಗೆ ಆ ಅಮೆಂಡ್ಮೆಂಟ್ ನ ಜೊತೆಗೆ ಪ್ರತಿಯೊಂದು ಫ್ಯಾಮಿಲಿಯ ವ್ಯಾಲ್ಯೂ ಸಿಸ್ಟಮ್ ಏನಿರುತ್ತೆ ಅಲ್ವಾ, ಅದನ್ನ ನಾವು ಭದ್ರ ಬುನಾದಿಯ ಜೊತೆಗೆ ರಿವೈವ್ ಮಾಡೋ ಅವಶ್ಯಕತೆ ಇದೆ. ಇವತ್ತು ಎಲ್ಲರೂ ಕೂಡ ನಾವು ಮೆಂಟಲ್ ಹೆಲ್ತ್ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದೀವಿ? ಎವ್ರಿಬಡಿ ಇಸ್ ಡಿಪ್ರೆಸ್ಡ್, ಎವ್ರಿಬಡಿ ಇಸ್ ಫ್ರಸ್ಟ್ರೇಟೆಡ್, ಎವ್ರಿಬಡಿ ಹ್ಯಾಸ್ ಆಂಗ್ಸೈಟಿ, ಎವ್ರಿಬಡಿ ವಾಂಟ್ಸ್ ಟು ಬಿ ಅಲೋನ್, ಬಟ್ ದೇ ಡೋಂಟ್ ವಾಂಟ್ ಟು ಬಿ ಅಲೋನ್ ಫಾರ್ ಎವರ್. ಎವ್ರಿಬಡಿ ವಾಂಟ್ಸ್ ಟು ಬಿ ವಿತ್ ಸಮ್ವನ್ ದೇ ಲೈಕ್, ಬಟ್ ದೇ ಡೋಂಟ್ ವಾಂಟ್ ಟು ಅಡ್ಜಸ್ಟ್. ಅಂದ್ರೆ ಈ ಸೆಲ್ಫ್ ಲವ್ ಅನ್ನೋದು ಇನ್ನ ಡಿಫರೆಂಟ್ ವೇ ಅಲ್ಲಿ ಪುಷ್ ಆಗ್ತಾ ಇದೆ. ಸೆಲ್ಫ್ ಲವ್ ಅಂತಂದ್ರೆ ನನ್ನನ್ನ ಎಷ್ಟು ಇಷ್ಟಪಡ್ತೀನೋ ನನ್ನ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳನ್ನ ಹಾಗೂ ವಾತಾವರಣನ ಕೂಡ ನಾನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತೀನಿ. ನನಗೆ ಯಾರೋ ಒಬ್ರು ಈ ಸೆಲ್ಫ್ ಲವ್ ಅಂತಂದ್ರೆ ಓನ್ಲಿ ದಿಸ್ ಮಚ್ ಇಸ್ ಸೆಲ್ಫ್ ಲವ್. ನನಗೆ ಉಪ್ಪಿಟ್ಟು ಇಷ್ಟ, ನನ್ ಗಂಡಂಗೆ ಇಡ್ಲಿ ಇಷ್ಟ. ಅದ್ರ ಅರ್ಥ ನಾನು ಇಡ್ಲಿ ತಿನ್ಕೊಂಡು ಕೂತ್ಕೋಬೇಕಂತಲ್ಲ. ಲೆಟ್ ಹಿಮ್ ಈಟ್ ಇಡ್ಲಿ ಅಂಡ್ ಐ ವಿಲ್ ಈಟ್ ಉಪ್ಪಿಟ್ಟು. ಬಟ್ ದರ್ ವಿಲ್ ಬಿ ಅ ಪಾಯಿಂಟ್, ಇಬ್ಬರಿಗೂ ಅದು ಹೆಂಗಿರತ್ತೆ ಅಂತ ನೋಡೋ ಕಾರಣಕ್ಕೋಸ್ಕರ ವಿ ಮೇಕ್ ಅಡ್ಜಸ್ಟ್ಮೆಂಟ್ಸ್. ದಿಸ್ ಇಸ್ ಸೆಲ್ಫ್ ಲವ್. ಫ್ಯಾಮಿಲಿ ವ್ಯಾಲ್ಯೂನೇ ಇರೋದು, ಸಿಸ್ಟಮ್ ಅನ್ನೋದೇ ಇಷ್ಟೇ. ಅಡ್ಜಸ್ಟ್ಮೆಂಟ್, ಟಾಲರೆನ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ಸ್ ಡಿಫ್ರೆನ್ಸ್. ಡಿಫ್ರೆನ್ಸ್ ಇರಬೇಕು. ಹೆಣ್ಣು ಇಸ್ ನಾಟ್ ಈಕ್ವಲ್ ಟು ಗಂಡು, ಡಿಫ್ರೆನ್ಸ್ ಇದೆ, ಇರಬೇಕು. ಇದ್ರೇನೆ ಬ್ಯೂಟಿ. ನಾವು ಕೇಳ್ತಾ ಇರೋದು ಏನಾಗಿತ್ತು ಫೆಮಿನಿಸಮ್ ನಲ್ಲಿ? ಈಕ್ವಲ್ ಅಪಾರ್ಚುನಿಟಿ. ಇದು ಫೆಮಿನಿಸಮ್. ಅದ್ರ ಹೊರತಾಗಿ ನಾನು ಹೆಂಗ್ ಬೇಕಾರ ಇರ್ತೀನಿ, ನಾನ್ ಮಾರಾಣಿ, ನೀನ್ ಅಲಿಮನಿ ಕೊಡ್ಬೇಕು, ಅಥವಾ ನಾನಿಲ್ಲ ಅಂತಂದ್ರೆ ನನಗೆ ಹೇಳಿದ್ದಷ್ಟ್ರ ಮಟ್ಟಿಗೆ ನೀವು ವರ್ಕ್ ಪ್ಲೇಸ್ ಅಲ್ಲಿ ಏನು ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಪಾಶ್ ಕೇಸ್ ಹಾಕ್ತೀನಿ ಅನ್ನುವಷ್ಟ್ರ ಮಟ್ಟಿಗೆ ಯಾರ್ಯಾರೆಲ್ಲ ಫೆಮಿನಾಜಿ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಅಂಥವರ ವಿರುದ್ಧ ಕೇವಲ ಗಂಡಸರು ಮಾತ್ರ ವಾಯ್ಸ್ ರೇಸ್ ಮಾಡೋದಲ್ಲ, ಹೆಂಗಸರು ಕೂಡ ಮಾಡ್ಬೇಕು. ಬಿಕಾಸ್ ಪೇಟ್ರಿಯಾರ್ಕಿಯಲ್ಲಿ ಯಾವಾಗ ಬದಲಾವಣೆ ಬಂತು ಅಂತಂದ್ರೆ ಅದರಿಂದ ಹೊರಬರೋಕೆ ಯಾವ್ಯಾವ ಗಂಡಸರು ಹೆಲ್ಪ್ ಮಾಡಿದ್ರಲ್ವಾ, ಈ ಹೆಂಗಸರು ಏನು ಕೆಲವೊಂದಷ್ಟು ವಿಚಾರದಲ್ಲಿ ಏನೀಗ ಫಾರ್ ಎಕ್ಸಾಂಪಲ್ ಕ್ಯಾಂಡಲ್ ಮಾರ್ಚ್ ಅಂದ ತಕ್ಷಣ ಅಥವಾ ಯಾವುದೋ ಒಂದು ಔಟ್ರೇಜ್ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಹೆಂಗಸರ ಪಾರ್ಟಿಸಿಪೇಷನ್ಗಿಂತ ಜಾಸ್ತಿ ಗಂಡಸರದ್ದಿರುತ್ತೆ. ಹೆಣ್ಮಕ್ಳು ಜನರಲಿ ಹೆಂಗೆ ಅಂತಂದ್ರೆ ನಂಗೆ ಯಾಕೆ ಬೇಕು ಅದೆಲ್ಲ, ಅಂದ್ರೆ ಈ ವಾರ್ಗಿರಲ್ಲ, ಗಂಡಸರು ಮಧ್ಯ ಆಗೋದು, ಕರೆಕ್ಟಾ? ಬಟ್ ಯಾವಾಗ್ಲೂ ಸಫರ್ ಆಗೋದು ಹೆಂಗಸರು. ಏನೇ ರೆವಲ್ಯೂಷನ್ ಆಗೋದಿದ್ರು ಕೂಡ ನಾಟ್ ಓನ್ಲಿ ಬಿಕಾಸ್ ಆಫ್ ಮೆನ್ ಆರ್ ನಾಟ್ ಓನ್ಲಿ ಬಿಕಾಸ್ ಆಫ್ ವಿಮೆನ್, ದರ್ ಶುಡ್ ಬಿ ಈಕ್ವಲ್ ಕಾಂಟ್ರಿಬ್ಯೂಷನ್. ಈಕ್ವಲ್ ಅಪಾರ್ಚುನಿಟಿಯನ್ನ ಕೇಳ್ತೀವಿ ಅಂತಂದ್ರೆ ಈಕ್ವಲ್ ಕಾಂಟ್ರಿಬ್ಯೂಷನ್ ಬಗ್ಗೆ ಕೂಡ ವಿ ಶುಡ್ ಬಿ ಅವೇರ್. ಹ್ಯಾಶ್ಟ್ಯಾಗ್ ಅತುಲ್ ಸುಭಾಷ್ ಅನ್ನೋದೇನಿದೆ ಅಲ್ವಾ, ಐ ಡೋಂಟ್ ನೋ ಹೌ ಇಟ್ ಟೇಕ್ಸ್ ಇಟ್ಸ್ ಟರ್ನ್, ಬಟ್ ಇಂಥ ಇನ್ನೊಂದು ಇನ್ಸಿಡೆಂಟ್ ಆಗದ್ದೇ ಇರಲಿ, ಅಥವಾ ಇನ್ ಲಾಸ್ಟ್ ನನ್ನ ಕಡೆಯಿಂದ ನಾನು ಏನು ಮಾಡಬಹುದು ಅನ್ನೋದು ಅಂತಂದ್ರೆ, ಒಂದ್ ಹೆಂಗ್ಸ್ ಹೆಂಗಿರಬಾರ್ದು, ಒಂದ್ ಹೆಂಡತಿ ಹೆಂಗಿರಬಾರ್ದು, ಒಂದು ತಾಯಿ ಹೆಂಗಿರಬಾರ್ದು ಅನ್ನೋದಕ್ಕೆ ಈ ನಿಖಿತಾ ಸಿಂಘಾನಿಯಾ ಅನ್ನೋ ಪರ್ಸನಾಲಿಟಿ ಇದೆ ಅಲ್ವಾ, ದಾಟ್ ಈಸ್ ಮೈ ಇನ್ಸ್ಪಿರೇಷನ್. ನನ್ನ ಜೀವನ ಪೂರ್ತಿ ಆಯ್ತಾ ನಾನು ಯಾವ ವ್ಯಕ್ತಿಗಳನ್ನ ಮೀಟ್ ಆಗ್ತೀನಿ, ತುಂಬಾ ಕಡಿಮೆ ಜನರ ಹತ್ರ ನಾನು ಮಾತಾಡೋದು ಅಥವಾ ಎನ್ಕೌಂಟರ್ ಆಗೋದು. ಬಿಕಾಸ್ ಐ ಫೀಲ್ ದೇವ್ರು ಯಾವುದೋ ಒಂದು ದೊಡ್ಡ ವರ ಕೊಟ್ಟಿದ್ದಾನೆ ನನಗೆ. ಬಿಕಾಸ್ ಐ ಕ್ಯಾನ್ ಕ್ರಿಯೇಟ್ ಕಾಂಟೆಂಟ್ ಎಟ್ ಮೈ ಓನ್ ಪ್ಲೇಸ್. ಯಾರನ್ನು ಇಂಟ್ರಾಕ್ಟ್ ಮಾಡ್ಬೇಕಾಗಿಲ್ಲ, ಅಥವಾ ನಾನು ಈ ಟ್ರಾಫಿಕ್ ಜಾಮ್ ಅಲ್ಲಿ ಅಥವಾ ಆ ಫ್ರಸ್ಟ್ರೇಷನ್ ಅಲ್ಲಿ ರೋಡ್ ರೇಜ್ ಇದ್ಯಾವುದು ಇಲ್ಲದೆ ಒಂದು ಲಿಟ್ರಲಿ ಐ ಕೀಪ್ ಟೆಲಿಂಗ್ ಮೈ ಫ್ರೆಂಡ್ಸ್, ನನ್ನನ್ನ ದೇವ್ರು ಅತ್ಯಂತ ಬೆಸ್ಟ್ ಪ್ಲೇಸ್ ಅಲ್ಲಿ ಇಟ್ಟಿದ್ದಾನೆ. ಮೇ ಬಿ ಐ ಆಮ್ ಹಿಸ್ ಫೇವ್ರೆಟ್ ಚೈಲ್ಡ್ ಅನ್ನೋದನ್ನ ಹೇಳ್ತೀನಿ. ಬಟ್ ಎವ್ರಿ ಟೈಮ್ ಐ ಗೆಟ್ ಅನ್ ಅಪಾರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್ ಸಂಬಡಿ ಎಲ್ಸಸ್ ಪರ್ಸ್ಪೆಕ್ಟಿವ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್, ನಂಗೆ ಎವ್ರಿ ಟೈಮ್ ಅನ್ಸೋದು ಏನು ಅಂತಂದ್ರೆ, ಈ ಕಪಲ್ ಅಂತ ಏನ್ ಬರ್ತಾರಲ್ವಾ ಅಥವಾ ಮದುವೆ ಅನ್ನೋದೇನ್ ಬರುತ್ತೆ, ಎವ್ರಿ ಟೈಮ್ ಐ ಫೀಲ್ ನೋಬಡಿ ಈಸ್ ಹ್ಯಾಪಿ. ನೋಬಡಿ ಈಸ್ ಹ್ಯಾಪಿ. ರಿಲೇಶನ್ಶಿಪ್ ಅಲ್ಲಿ ಇರೋರು ಹ್ಯಾಪಿ ಆಗಿಲ್ಲ, ಸಿಂಗಲ್ ಆಗಿರೋರು ಹ್ಯಾಪಿ ಆಗಿಲ್ಲ, ಕರಿಯರ್ ಸಕ್ಸಸ್ಫುಲಿ ರನ್ ಆಗ್ತಾ ಇರೋರು ಹ್ಯಾಪಿ ಆಗಿಲ್ಲ. ಅಂದ್ರೆ ಎವ್ರಿ ಸಿಂಗಲ್ ಪರ್ಸನ್ ಈಸ್ ಅನ್ಹ್ಯಾಪಿ ಫಾರ್ ಸಮ್ ವ್ಯಾಲಿಡ್ ರೀಸನ್ಸ್. ಸೊ ಇದ್ರ ಹೊರಗಡೆ ಬರಬೇಕು ಅಂತಂದ್ರೆ ನಾವು ಪ್ರಪಂಚವನ್ನ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ.
ಅಟ್ಲೀಸ್ಟ್ ನಮ್ಮನ್ನು ನಾವು ಚೂರು ಬದಲಾವಣೆ ಮಾಡ್ಕೊಳ್ಬಹುದು. ನಾನು ಹೇಳಿದೆ ಅಲ್ಲ, ಎವ್ರಿ ಟೈಮ್ ಐ ಎನ್ಕೌಂಟರ್ ಪೀಪಲ್ ಐ ಗೆಟ್ ಅನ್ ಇನ್ಸ್ಪಿರೇಷನ್ ಹೌ ನಾಟ್ ಟು ಬಿ. ಹ್ಯಾಶ್ಟ್ಯಾಗ್ ಅತುಲ್ ಸುಭಾಷ್ ಕೇವಲ ಒಂದು ಟ್ರೆಂಡ್ ಆಗದ್ದೇ ಇರಲಿ, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಆಗದ್ದೇ ಇರಲಿ ಅನ್ನೋ ಒಂದು ಪರ್ಸನಲ್ ಕೋರಿಕೆಯ ಜೊತೆಗೆ ಈ ಪೂರ್ತಿ ಎಪಿಸೋಡ್ನಲ್ಲಿ ನಾನು ಏನೇನನ್ನ ಹೇಳಕ್ ಟ್ರೈ ಮಾಡಿದ್ದೀನಿ ಅನ್ನೋದಿದೆ ಅಲ್ವಾ, ದಟ್ ಈಸ್ ಅನ್ ಆನೆಸ್ಟ್ ಅಟೆಂಪ್ಟ್ ಟು contribute at least 0.0001% towards the betterment of this society, not with an intention to hate men or to hate women. See, ಕೆಲವೊಂದಷ್ಟು ಜನ ಇದಾರಾಯ್ತಾ ಗಂಡಸ್ರೆ, ಒಬ್ರು ಯಾರೋ ಮಾಡಿರೋದನ್ನ ಸಾಯೋವರೆಗೂ ಇವ್ರು ಹಿಂಗ್ ಮಾಡ್ತಾರೆ, ಹೆಣ್ಮಕ್ಳೆಲ್ಲ ಗೋಲ್ಡ್ ಡಿಗರ್ಸ್ ಮತ್ತೊಂದು ಮರದೊಂದು ಅಂತ ಹೇಳೋರಿದ್ದಾರೆ. ಇಟ್ಸ್ ದೇರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಆರ್ ಅವ್ರು ಅದನ್ನೇ ಫೋಕಸ್ ಮಾಡ್ಕೊಂಡು ನಾನು ಇದ್ರ ಮಾತ್ರ ಕೇಳಿಸ್ಕೋತೀನಿ, ಹೆಂಗಸರೆಲ್ಲ ಹಿಂಗೆ ಅನ್ನುವಂಥವ್ರು ಇರ್ತಾರೆ. ಅಂಡ್ ಕೆಲವು ಸತಿ ವೆರಿ ಫನಿ ಏನು ಅಂತಂದ್ರೆ, ಗಂಡ್ ಮಕ್ಳು ಯಾರು ಈ ಮದುವೆ ಇನ್ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರಲ್ವಾ, ಅವ್ರು ಏನಂತಾರೆ, ಅಲಿಮನಿ ತಗೊಂಡ್ ಹೋಗ್ಬಿಟ್ರೆ ಅವಳು ಗೋಲ್ಡ್ ಡಿಗರ್ ಆಗಿದ್ಲೆ ಅಂತ ಹೇಳ್ತಾರೆ. ಬಟ್ ಅಷ್ಟು ದುಡ್ಡು ಅವ್ರ ಹತ್ರ ಇರೋದೇ ಇಲ್ಲ. ಅಂದ್ರೆ ಇಫ್ ಯು ಆರ್ ಅರ್ನಿಂಗ್ ಓನ್ಲಿ 20 lakhs, ಹೌ ಕ್ಯಾನ್ ಯು ಇಮ್ಯಾಜಿನ್ ಯುವರ್ ವೈಫ್ ಗೆಟಿಂಗ್ ಎನ್ ಅಲಿಮನಿ ಆಫ್ 5 crore rupees? ನಿಮ್ಮ ಹತ್ರ ಏನ್ ದುಡ್ಡು ಇಲ್ವೋ ಅದನ್ನ ತಗೊಂಡೋಗ್ಬಿಡ್ತಾಳೆ ಅವಳು ಅನ್ನುವಷ್ಟರ ಮಟ್ಟಿಗೆ ಡಿಲ್ಯೂಷನಲ್ ಇರುವಂತಹ ಪೇಟ್ರಿಯಾರ್ಕಿಯಲ್ ಮೈಂಡ್ಸೆಟ್ ಮೇಲ್ ಶೌನಿಸ್ಟ್ಸ್ ಇದ್ದಾರೆ. ಹಾಗೆ ಹೆಣ್ಮಕ್ಳನ್ನು ಕೂಡ ನಾನು ನೋಡಿದೀನಿ. ನಾನು ಹಿಂಗಿದ್ರು ಪರವಾಗಿಲ್ಲ, ನಾನ್ ನಯಾ ಪೈಸೆ ವರ್ತ್ ಇಲ್ಲದೆ ಮನೆಯಲ್ಲಿ ಬೇಕಾರ ಕುತ್ಕೊಂಡಿದ್ರು ಪರವಾಗಿಲ್ಲ, ನನ್ನ ಗಂಡ ಆಗೋನು ನಾನು ಹೇಳಿದ್ದೆಲ್ಲ ಕಾಲಿಗೆ ತಂದಿಡ್ಬೇಕು. ನಾನು ಏನೂ ಎಫರ್ಟ್ ಹಾಕಲ್ಲ. ನನ್ನ ಅಪ್ಪ ಅಮ್ಮ ನನಗೆ ಎಜುಕೇಶನ್ ಕೊಡಿಸಿರೋದೇ ಒಳ್ಳೆ ಗಂಡ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ನಾನು ಏನು ಕಷ್ಟಪಡಲ್ಲ, ಬಿಕಾಸ್ ಐ ಆಮ್ ಎಂಟೈಟಲ್ಡ್ ಟು ಬಿ ಅ ವುಮನ್, ಟು ಬಿ ಅ ವೈಫ್. ಹಾಗಾಗಿ ನಾನು ಪ್ರಿನ್ಸೆಸ್ ರೀತಿಯಲ್ಲಿ ನೋಡ್ಕೊಬಿಡ್ಬೇಕು. ಐ ಆಮ್ ದ ಕ್ವೀನ್ ಆಫ್ ಮೈ ಲೈಫ್. ಅವನೇನು, ಇಫ್ ಯು ವಾಂಟ್ ಟು ಬಿ ಅ ಕ್ವೀನ್, ಯು ಶುಡ್ ಟ್ರೀಟ್ ಯುವರ್ ಹಸ್ಬೆಂಡ್ ಆಸ್ ಕಿಂಗ್. ಅವನನ್ನ ಸ್ಲೇವ್ ರೀತಿಯಲ್ಲಿ ಟ್ರೀಟ್ ಮಾಡಿದ್ರೆ ನೀವು ಕೂಡ ಯು ಡಿಸರ್ವ್ ಟು ಬಿ ಅ ಸ್ಲೇವ್ ಓನ್ಲಿ. ಇದು ಅರ್ಥ ಆಗಬೇಕು. ಜೊತೆಗೆ ಇಂಥ ವಿಮೆನ್ ಅನ್ನ, ದ ರಿಯಲ್ ವಿಮೆನ್, ದೇ ಹ್ಯಾವ್ ಟು ಕಾಲ್ ಔಟ್. ಬಿಕಾಸ್ ಇಂಥವ್ರಿದ್ರೆ ಇಡೀ ಸ್ತ್ರೀ ಸಮಾಜಕ್ಕೆ ಪ್ರಾಬ್ಲಮ್. ಅಂದ್ರೆ ವಿಮೆನ್ ಎಂಪವರ್ಮೆಂಟ್ ಇಂದ ಹಿಡಿದು ನಾವು ಕೆಲಸದಲ್ಲಿ ಈಕ್ವಲ್ ಅಪಾರ್ಚುನಿಟಿಯನ್ನ ಕೇಳ್ತಿದೀವಿ ಅಂತಂದ್ರೆ ಯಾರೋ ಒಬ್ರು ಹೈಯರ್ ಮಾಡಬೇಕು. ಆ ಹೈಯರ್ ಮಾಡುವಂತಹ ಸ್ಟೇಜ್ ಅಲ್ಲೇ ಆ ಬಾಸ್ಗೆ ಭಯ ಆಗತ್ತೆ, ಇವಳು ಬಂದ್ರೆ ಇನ್ನೇನ್ ಕೇಸ್ ಹಾಕ್ಬಿಡ್ತಾಳೋ ಅನ್ನೋ ಭಯ ಆಗುವಂತಹ ಲಾಸ್ ಅನ್ನ ನಾವು ಮಿಸ್ಯೂಸ್ ಮಾಡ್ಕೊಂಡ್ವಿ ಅಂತಂದ್ರೆ, ಅಗೇನ್ ವಿಮೆನ್ ಎಂಪವರ್ಮೆಂಟ್ ಅನ್ನೋದಕ್ಕೆ ನಾವೇ ನಮ್ಮ ಕಾಲ ಮೇಲೆ ಕಲ್ಲು ಹಾಕೊಂಡಂಗೆ. ಸೊ ದಿಸ್ ಇಸ್ ಅ ಹೈ ಟೈಮ್ ವಿ ಅಂಡರ್ಸ್ಟ್ಯಾಂಡ್. ಒಬ್ಬ ವ್ಯಕ್ತಿ ನಮಗೆ ಅವ್ರ ಜೀವನವನ್ನ ಬಲಿ ಕೊಟ್ಟು ಇದೆಲ್ಲದನ್ನ ರಿಪೇರ್ ಮಾಡಿ ಅನ್ನೋದನ್ನ ಹೇಳಿ ಹೋಗಿದ್ದಾರೆ ವಿತ್ ಆಲ್ ದ ವ್ಯಾಲಿಡ್ ವೆಲ್ ಡಾಕ್ಯುಮೆಂಟೆಡ್ ಕೇಸ್. ಇದು ನನ್ನ ಪ್ರಕಾರ ಪ್ರತಿಯೊಂದು ವಿಚಾರವನ್ನ ಡಾಕ್ಯುಮೆಂಟ್ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಐ ರೆಸ್ಪೆಕ್ಟ್ ಹಿಮ್, ಐ ಸಲ್ಯೂಟ್ ಟು ಅತುಲ್ ಸುಭಾಷ್ ಫಾರ್ ಹಿಸ್ ಎಕ್ಸಲೆನ್ಸಿ. ಬಟ್ ವೆರಿ ಅನ್ಫಾರ್ಚುನೇಟ್, ಅವ್ರನ್ನ ಲೀಗಲ್ ಟೆರರಿಸಂನ ಮೂಲಕ ಸಾಯೋ ರೀತಿ ಮಾಡಿದ್ರು. ಅಂಡ್ ವಿ ಡು ನಾಟ್ ಅಫೋರ್ಡ್ ಟು ಲೂಸ್ ಒನ್ ಮೋರ್ ಅತುಲ್ ಸುಭಾಷ್. ರೈಟ್? ರೈಟ್. ಟೇಕ್ ಕೇರ್.